ಅವೇನೋ ಸದ್ಗುರು ಮಹಾದೇವನಲ್ಲವೇ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 2, ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ. ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ಅರಿಯದೆ, ಹೃದಯದ ಭೋಗ್ಯೇಚ್ಛೆ ತೊರೆಯದೆ, ವದವಿ ಶಮಾಧಿ ಸಾಧನವು ಆರು ನೆರೆಯದೆ, ಸದುಗತಿ ಆಸೆಯೊಳು ಉರಿಯದೆ, ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ. ಈ ರೀತಿ ಕ್ರಮ ಇರ್ಲಿಲ್ಲ, ಮನಸ್ಸು ಅಂತಃಕರಣಗಳು ಈ ರೀತಿ ಪರಿಪಕ್ವತೆಯನ್ನ ಹೊಂದಿಲ್ಲ, ದೋಷ ದರ್ಶನ ಆಗಿಲ್ಲ, ಆತ್ಮಜ್ಞಾನ ಆಗೋದಿಲ್ಲ. ನಾವು ಈ ಸೂತ್ರವನ್ನೆಲ್ಲ ಮಾಮೂಲಿ ಬಾಹೆಟ್ ಮಾಡಿ ಹೇಳಿ ಮುಂದಕ್ಕೆ ಹೊರಟೋಗ್ತೀವಿ. ಆದ್ರೆ ಒಂದೊಂದು ಅದು ಅಳವಡೋದಿಕ್ಕೆ ಎಷ್ಟು ಬೇಕು ಜೀವನ ಎಲ್ಲ. ಇದು ನಿತ್ಯ, ಇದು ಅನಿತ್ಯ, ಈ ದರ್ಶನ ಆದ್ರೆ ಸಾಕು, ಮುಂದಿನ ಎಲ್ಲಾ ಸಾಧನಗಳು ತಾನೇ ಬರುತ್ತೆ. ಆ ನಿತ್ಯ ಅನಿತ್ಯದ ದರ್ಶನ ಆಯ್ತು ಅಂದ್ರೆ ನಿತ್ಯದ ಬಗ್ಗೆ ಬಯಕೆ ಬರುತ್ತೆ. ನಮಗೆ ಅನಿತ್ಯ ದರ್ಶನ ಆಗದೆ ಇರೋದ್ರಿಂದ ನಿತ್ಯದ ಬಯಕೆ ಬರ್ತಿಲ್ಲ. ಆ ಅನಿತ್ಯದ ದರ್ಶನ ಆಗೋದು ಈ ಸತ್ಸಂಗದಿಂದ. ನಮಗೆ ಅದು ಕೋಟಿ ಜನ್ಮದ ಪುಣ್ಯ ಗೊತ್ತಿಲ್ಲ. ವಾಲ್ಮೀಕಿ ಮಹರ್ಷಿಗಳಿಗೆ ನಾರದ ಮಹರ್ಷಿಗಳ ಭೇಟಿ ಆಯ್ತು. ಅದು ಅವರ ಪೂರ್ವ ಜನ್ಮದ ಪುಣ್ಯ ಸುಕೃತ ಒದಗಿ ಬಂದಿತ್ತು. ಅವರು ಏನು ಬಹಳ ಕಟುಕರು, ಬಹಳ ಏನು ವಧೆ ಮಾಡೋದಾಗ್ಲಿ, ಏನೇ ಮಾಡೋದಾಗ್ಲಿ, ದರೋಡೆಕೋರರು ಅಂದ್ರೆ ಅವ್ರ ಹೆಂಗೆ ಸೌಮ್ಯವಾಗಿರ್ತಾರ ಅವರು. ವಿಪರೀತವಾದ ಕ್ರೂರವಾದ ಭಾವನೆಗಳು. ಅಂತವ್ರಿಗೆ ಏನು ನಾರದ ಮಹರ್ಷಿಗಳಂತ ಮಹಾತ್ಮರು ಭೇಟಿ ಆಗ್ಬೇಕು ಅಂದ್ರೆ ಪೂರ್ವದ ಜನ್ಮದ ಅವ್ರದ್ದು ಸುಕೃತ ಒದಗಿ ಬಂದಿದೆ. ಇದ್ರಲ್ಲಿ ಹೇಳ್ತಾರಲ್ಲ, ವಂದನಂ ಗುರು ವೀರನೇ, ನಾವ್ ಹೇಳ್ತೀವಲ್ಲ, ವಂದನಂ ಗುರು ವೀರನೇ ನಿಮಗೊಂದನಂ ಸುಖ ಸಾರನೆ, ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿಮ್ಮಳು ಸೇರಿ. ಹಿಂದೆ ಮಾಡಿದ್ದೆ ನಾನು, ಹಿಂದೆ ನಾನು ಆ ಪುಣ್ಯವನ್ನ ಮಾಡಿದೆ, ಅದರಿಂದ ನಾನೀಗ ನಿಮ್ಮ ಹತ್ರ ಬಂದೆ. ಇಲ್ಲ ನಾನಾರು ಗುರುವಿನ ಹತ್ರ ಹೋಗ್ತೀನಿ, ಇಲ್ಲ ಗುರುಗಳಾರು ನಮ್ಮ ಹತ್ರ ಬರ್ತಾರೆ. ಗುರುವಿನ ಹತ್ರ ಹೋದ್ಮೇಲೂ ನಿತ್ಯದ ದರ್ಶನ ಆಗ್ಬೋದು. ಮೊದಲೇ ಅನಿತ್ಯದ ದರ್ಶನ ಆಗಿ ಗುರುವಿನ ಹತ್ರ ಹೋಗೋದು ಇದೆ. ಪ್ರಕೃತಿಯ ಎಲ್ಲಾ ರೀತಿಯಾದ ಮಹಾತ್ಮರು ಇದ್ದಾರೆ. ಗುರುಗಳೇ ಬಂದು ಅವರಿಗೆ ಅನಿತ್ಯದ ದರ್ಶನ ಮಾಡಿಸೋದು ಇದೆ. ಜಗತ್ತಿನ ಸುಖ ದುಃಖಗಳು, ಏನು ಮನೆಯ ತಾಪತ್ರೆಗಳಿಗೆ, ಈ ಹಸಿವು ತೃಷೆಗಳು, ಈ ಮರಣದ ಭಯಕ್ಕೆ ಮನೆ ಬಿಟ್ಟು ಗುರುವನ್ನ ಹರಿಸ್ಕೊಂಡು ಹೋಗಿರೋದು 2 ರೀತಿನೂ ಇದೆ. ಹಾಗಾಗಿ ಈ ನಿತ್ಯ ಯಾವ ರೀತಿನಾದ್ರೂ ಆಗ್ಲಿ, ಒಟ್ಟು ಆತ್ಮಜ್ಞಾನ ಆಗ್ಬೇಕು. ಅದರ ಕಡೆ ಲಕ್ಷ್ಯವನ್ನ ಏನ್ ಮಾಡಿದ್ರು ಮರಿಬಾರ್ದು. ಬಂದಿರೋದೇ ಆತ್ಮಜ್ಞಾನಕ್ಕೋಸ್ಕರ. ಅದನ್ನ ಇದು ನಿತ್ಯ, ಇದು ಅನಿತ್ಯ, ಈ ಅನಿತ್ಯ ಅನ್ನುವ ದರ್ಶನ ಆಗೋದು ಸತ್ಸಂಗದಿಂದ. ಇದನ್ನ ಎಲ್ಲ ಎಷ್ಟೇ ನಾನು ಶಾಸ್ತ್ರವನ್ನ ಕೇಳಿರ್ಲಿ, ಮಾಡಿರ್ಲಿ, ಏನೇ ಮಾಡಿರ್ಲಿ, ಅದು ಗುರು ಕರುಣೆಯಿಂದ, ನನ್ನ ಪೂರ್ವ ಜನ್ಮದ ಸುಕೃತದಿಂದ ಅನಿತ್ಯ ಅನಿಸ್ಬೇಕು. ಈ ಜೀವನ ಬದುಕು, ನಾನು ಹುಟ್ಟಿದ್ದೀನಿ, ಒಂದು ದಿನ ನಾನು ಒಂದು 100 ವರ್ಷ ಬದುಕಿರ್ತೀನಿ ಅಷ್ಟೇ. ಮಧ್ಯದಲ್ಲಿ ಕಾಣಿಸ್ಕೊಳ್ತೀನಿ ನಾನು ಇದನ್ನ. ಹಿಂದೆ ನಾನು ಇರ್ಲಿಲ್ಲ, ಮುಂದೆ ಇರೋದಿಲ್ಲ ನಾನು. ಇಲ್ಲಿ ಏನ್ ಇಷ್ಟೊಂದೆಲ್ಲ ಹೋರಾಟ ಮಾಡ್ತೀನಲ್ಲ, ಇದು ಅನಿತ್ಯ. ಈ ರೀತಿಯಾಗಿ ದರ್ಶನ ಆಗ್ಬೇಕು. ನಮಗೆ ಮಾನಸಿಕ ತಿಳುವಳಿಕೆ ಆಗಿ ಅದು ದರ್ಶನ ಆಗಲ್ಲ. ದರ್ಶನ ಆಗ್ಬೇಕಂದ್ರೆ ಗುರುವಿನ ಕರುಣೆ ಆಗ್ಬೇಕು, ಗುರು ಭಕ್ತಿ ಇರ್ಬೇಕು. ಯಾವಾಗಲೂ ಗುರು ಭಕ್ತಿ ಇದನ್ನೆಲ್ಲ ಇದ್ರೆ ಆತ್ಮಜ್ಞಾನ ಆಗೋದಿಕ್ಕೆ ಸಾಧ್ಯ. ಸುಮ್ನೆ ನಾನೇನೋ ಒಂದ್ ಸ್ವಲ್ಪ ಕೇಳಿ ಮಾಡಿ ಧ್ಯಾನ ಮಾಡ್ದೆ, ಶಾಸ್ತ್ರ ಕಲಿತೆ, ಅಧ್ಯಯನ ಮಾಡದೆ, ಇದರಿಂದ ಒಂದ್ ಸಣ್ಣ ದುಃಖನೂ ಹೋಗೋದಿಲ್ಲ. ನನಗೆ ಎಲ್ಲಾ ದೇಹದ ದುಃಖ, ಎಲ್ಲದಕ್ಕಿಂತ ಅತ್ಯಂತ ದುಃಖ ದೇಹದ. ಈ ದೇಹದ ಮೇಲೆ ಇದೆಲ್ಲವೂ ನಿಂತಿರೋದು. ನನ್ನ ಈ ದೇಹ ಭಾವದ ಮೇಲೆ ಎಲ್ಲಾ ಭಾವವೂ ನಿಂತಿರೋದಿನ ಹೊರಗಿನದ್ದು. ದೇಹ ಭಾವ ಯಾವಾಗ ಆ ದೇಹ ಭಾವ ಹೋಗೋದೆ ಆತ್ಮಜ್ಞಾನದಿಂದ. ಇನ್ನೆಲ್ಲದ್ರಿಂದನೂ ಹೋದಾಗ ಅನ್ಸತ್ತೆ ಪರಿಣಾಮ ಏನೋ ನನಗಾಗಿದೆ, ನಾನೇನೋ ಪರಿವರ್ತನೆ ಆದಂಗೆ ಅನ್ಸುತ್ತೆ. ಪುನಃ ವಾಪಸ್ ಆ ದೇಹ ಭಾವದಲ್ಲೇ ಇರ್ತೀವಿ ನಾವು. ವಿಪರೀತ ಮೈ ಮರೆತು ಧ್ಯಾನಕ್ಕೆ ಹೋಗಿರ್ಬೋದು, ಸಮಾಧಿಯನ್ನು ಅನುಭವಿಸ್ಬೋದು, ಪುನಃ ವಾಪಸ್ ದೇಹಕ್ಕೆ ಬರ್ತೀವಿ. ತಿರ್ಗಾ ಅದರ ಹಸಿವೆ ತೃಷೆ, ಅದ್ರ ಕಾಯಿಲೆ ಆದ್ರೆ ಎಲ್ಲವನ್ನೂ ಅನುಭವಿಸ್ತೀವಿ. ಹಾಗಾಗಿ ಇವೆಲ್ಲವನ್ನು, ದೇಹ ಭಾವವನ್ನ ಮೀರೋದೇ ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠ. ಈ ದೇಹ ಅನ್ನೋದು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಬರೀ ಅದು ತೋರಿಕೆ ಇದೆ. ಈ ರೀತಿಯಾದ ಅನುಭವ ಬರ್ಬೇಕು ಅಂದ್ರೆ ಈ ರೀತಿಯಾದ ಕ್ರಮಬದ್ಧತೆ ಆಗ್ಲೇಬೇಕು, ಈ ರೀತಿಯಾದ ದರ್ಶನ ಆಗ್ಲೇಬೇಕು. ಆ ವಾಲ್ಮೀಕಿ ಮಹರ್ಷಿಗಳಿಗೆ ಆಯ್ತು ದರ್ಶನ. ಏನು ಹೆಂಡತಿ ಮಕ್ಕಳು ಅವ್ರಿಗೋಸ್ಕರ, ಅವ್ರಿಗೇಂತ ಏನಿರ್ಲಿಲ್ಲ, ಅವ್ರನ್ನೆಲ್ಲಾ ಸಾಕ್ಬೇಕು, ಸಲಹೋಗ್ಬೇಕು, ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ. ನಾವು ಮನೆಯಲ್ಲಿ ಹಾಗೆ ಮಾಡ್ತೀವಿ. ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ, ತಂದೆ ತಾಯಿಗೆ ಸ್ವಲ್ಪ ಕಡಿಮೆನೆ. ಇನ್ನೆಲ್ಲಾ ಹೆಂಡತಿ ಮಕ್ಕಳು ಮೋಹ ಮಮಕಾರಕ್ಕೆ ಬಹಳ ಮಾಡ್ತೀವಿ.
ಏನ್ ಬೇಕಾದ್ರೂ ಆಗ್ಲಿ, ನನ್ ದೇಹ ನನ್ಗೆ ಅನಾರೋಗ್ಯ ಇದ್ರೂನು ಮಕ್ಕಳು ನೋಡ್ತೀವಿ, ಎಲ್ಲಾನು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಅದರಿಂದ ಫಲ ಏನು ಅನ್ನೋ ಒಂದು ಕ್ಷಣನೂ ಆ ಚಿಂತನ ಬರೋದಿಲ್ಲ. ಅದಕ್ಕೆ ಇಂಥ ಸತ್ಸಂಗ ಬೇಕು. ಎಲ್ಲವೂ ಅದನ್ನ ಹೊರಗಡೆ ಅದರೆಲ್ಲ ಪ್ರವೃತ್ತಿ ಮಾರ್ಗ, ಅವೆಲ್ಲವೂ ಬಂಧನವನ್ನ ಉಂಟು ಮಾಡುವಂತದೇ ಇದೆ ಎಲ್ಲ ಹೊರಗೆ. ಮನೆಯಲ್ಲಿ ಎಲ್ಲಾರು ಅದನ್ನೇ ಹೇಳ್ತಿರ್ತಾರೆ, ಅದೇ ಮಾತಾಡ್ತಿರ್ತಾರೆ. ಅದು ಅವ್ರ ತಪ್ಪಲ್ಲ, ಅದು ಆ ರೀತಿ ಇದೆ ಅವರ ಅಂತಃಕರಣನೇ. ಆದ್ರೆ ನನಗೆ ಸ್ವಲ್ಪ ಅನಿತ್ಯದ ದರ್ಶನ ಆಗ್ಬೇಕು. ಯಾರು ನಾನು ಆತ್ಮಜ್ಞಾನವನ್ನ ಪಡಿಬೇಕು ಅಂತಿರ್ತೀನಿ, ಈ ಅನಿತ್ಯದ ದರ್ಶನ, ಈ ವಿವೇಕ ಯಾವಾಗ್ಲೂ ಆತ್ಮಜ್ಞಾನ ಪಡಿಯವರೆಗೂ ಇದು ಜಾಗೃತ ಇರ್ಬೇಕು. ಕೆಲವು ಸಲ ಬರುತ್ತೆ, ಏನೋ ಘಟನೆಗಳಾದಾಗ, ಯಾರೋ ಅಗಲದಾಗ, ವಿಪರೀತ ದುಃಖ ಆದಾಗ ಅನಿತ್ಯದ ದರ್ಶನ ಆಗತ್ತೆ. ಪುನಃ ಅದು ಮರೆ ಮಾಡ್ಬಿಡತ್ತೆ. ಈ ಅಜ್ಞಾನ, ಈ ಮಾಯೆ ಏನೋ ಯಾವ್ದೋ ರೂಪದಲ್ಲಿ ಬರುತ್ತೆ. ಒಟ್ಟು ನನ್ನನ್ನ ಉದ್ಧಾರ ಮಾಡಬಾರದು ಅಂತ ಇರತ್ತೆ. ಅದು ಕನಿಕರ ಅಂತ ಬರುತ್ತೆ, ಮಮಕಾರ ಅಂತ ಬರುತ್ತೆ, ಕಾರುಣ್ಯ ಬರುತ್ತೆ, ದೇಶಭಕ್ತಿ ಅಂತ ಬರುತ್ತೆ. ಯಾವ ರೂಪದಲ್ಲಿ ಬರುತ್ತೆ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಯಾಕೆ ಆತ್ಮಜ್ಞಾನವನ್ನ ಗುರುವಿನ ಸನ್ನಿಧಾನದಲ್ಲೇ ಮಾಡ್ಬೇಕು, ಯಾಕೆ ಅಂದ್ರೆ ಮನಸ್ಸು ಏನ್ ಮಾಡುತ್ತೆ ಗೊತ್ತಿಲ್ಲ. ಯಾವ್ದೋ ರೂಪದಲ್ಲಿ ಬಂದು ಅದನ್ನ ಮರೆ ಮಾಡ್ಬಿಡುತ್ತೆ ಆತ್ಮಜ್ಞಾನನ. ಈ ಅನಿತ್ಯದ ದರ್ಶನನ ಮರ್ಸ್ಬಿಡುತ್ತೆ. ಅನಿತ್ಯದ ದರ್ಶನ ಆಗಿದ್ರು ಪುನಃ ಅದರ ಕಡೆ ಮನಸ್ಸು ವಾಲೋ ರೀತಿ ಮಾಡತ್ತೆ. ಹಾಗಾಗಿ ಇದು ನಿತ್ಯ ಅನಿತ್ಯ ಎಂಬುದನ್ನ ಅರಿಯದೆ, ಇದು ಆತ್ಮಜ್ಞಾನ ಆಗೋವರೆಗೂ ಇದನ್ನ ಇಟ್ಕೊಂಡೇ ಇರ್ಬೇಕು. ಅದನ್ನ ಯಾವಾಗ ಬೇಕಾದ್ರೂ ಮನಸ್ಸು ಅಲ್ಲೋಲ ಕಲ್ಲೋಲ, ಅದು ದೃಢ ಇರೋದಿಲ್ಲ, ದೃಢ ಜ್ಞಾನ ಇರೋದಿಲ್ಲ. ಆ ರೀತಿ ಆಗೋರು ಮಹಾತ್ಮರಾಗ್ಬಿಡ್ತಾರೆ. ಈಗ ವಾಲ್ಮೀಕಿ ಮಹರ್ಷಿಗೆ ಆಗೋಯ್ತು ಅದು ಅನಿತ್ಯದ ದರ್ಶನ. ಆ ನಾರದ ಮಹರ್ಷಿಗಳು ಬಂದು ದರ್ಶನ ಭೇಟಿ ಮಾಡಿದ್ರು ಮಹಾತ್ಮರು. ಭೇಟಿ ಆದ ತಕ್ಷಣ ಮನಸ್ಸು ಪರಿವರ್ತನ. ಒಂದೇ ಕ್ಷಣಕ್ಕೆ ಅವ್ರಿಗೆ ಅನಿಸ್ತು, ಅವ್ರ ನಾರದ ಮಹರ್ಷಿಗಳು ಗುರುಗಳಿಗೆ ಬಹಳ ಗೊತ್ತಿರತ್ತೆ ಅವ್ರಿಗೆ. ಉಪಾಯದಿಂದ ನಮ್ಮನ್ನ ಆತ್ಮಜ್ಞಾನ, ನನಗೆ ಜೀವ ಭಾವ ಇದೆ, ಇವೆಲ್ಲ ಮೋಹ ಮಮಕಾರಗಳಿದೆಯಲ್ಲ, ಅಷ್ಟು ಸುಲಭವಾಗಿ ಬಿಡು ಅಂದ್ರೆ ಬಿಡಲ್ಲ ನಾವು. ಗುರುಗಳನ್ನ ಬೇಕಾದ್ರೂ ಬಿಡ್ತೀವಿ, ಏನ್ ಬೇಕಾದ್ರೂ ಬಿಡ್ತೀವಿ, ಈ ಮೋಹ ಮಮಕಾರ ಬಿಡಲ್ಲ. ಹಾಗಾಗಿ ಅದನ್ನ ಅವ್ರು ಉಪಾಯವಾಗಿ ದರ್ಶನ ಮಾಡಿಸ್ತಾರೆ. ಅವ್ರಿಗೆ ಬಂದಿತ್ತು, ಆ ಸುಯೋಗ ಬಂತು, ಆ ಆತ್ಮಜ್ಞಾನ ಆಗ್ಬೇಕು, ಮಹಾತ್ಮರಾಗುವ ಸನ್ನಿವೇಶ ಬಂದಿತ್ತು. ಬಂದ್ರೆ ಅದೆಷ್ಟೊತ್ತು, ಒಂದು ಕ್ಷಣ, ಅದು ಕ್ಷಣ ಅನ್ನೋದು ಇದು ಕಡಿಮೆನೆ. ಆ ರೀತಿ ಅವ್ರು ಬಂದು ನಾರದ ಮಹರ್ಷಿಗಳು ಅವ್ರಿಗೆ ಉಪದೇಶ ಮಾಡಿದ್ರು. ಏನ್ ಇಷ್ಟೊಂದೆಲ್ಲ ನೀನು ಏನು ದರೋಡೆ ಇವೆಲ್ಲ ಮಾಡ್ತೀಯಲ್ಲ, ಇದರದಿಂದ ನಿನಗೆ ಬಹಳ ಪಾಪ ಬಂದಿದೆ. ಈಗ ಯಾರ್ಯಾರು ನೋವು ಮಾಡಿದ್ರೆ, ಒಂದು ಮಾತ್ ಮಾತಾಡಿದ್ರೆ ಎಷ್ಟು ನೋವಾಗತ್ತೆ. ಇನ್ನು ಎಷ್ಟು ವರ್ಷದಿಂದ ಈ ಕಾರ್ಯದಲ್ಲೇ ತೊಡಗಿದ್ಯಾ, ಎಷ್ಟು ಪಾಪ ರಾಶಿ ಬಂದಿರ್ಬೋದು. ಗಾಬರಿ ಆಗ್ಬಿಡತ್ತೆ ಅವ್ರಿಗೆ ಅವಾಗ. ಎಷ್ಟೊಂದು ಪಾಪ ನಾನ್ ಮಾಡಿದ್ದೀನಲ್ಲ, ನಾನು ಇದ್ರ ಪರಿಹಾರ ಹೇಗೆ ಅಂತ ಅವ್ರ ಅಂತಾರೆ. ನೀನ್ ಯಾರಿಗೆ ಅಂತ ಮಾಡಿದ್ಯಲ್ಲ ಈಗೆಲ್ಲ ನೀನು, ಈಗ ನಾವು ಮನೆಯಲ್ಲೆಲ್ಲ ಮಾಡೋದೆಲ್ಲ ಹೆಂಡತಿ ಮಕ್ಳಿಗೆ ಮಾಡಿರ್ತೀವಲ್ಲ, ಅದನ್ನೇ ಅವ್ರ ಉಪಾಯವಾಗಿ ಅವ್ರಿಗೆ ಹೇಳೋದು ವಾಲ್ಮೀಕಿ ಮಹರ್ಷಿಗೆ. ಈಗ ಏನ್ ಇಷ್ಟೊಂದು ಪಾಪ ಮಾಡಿದ್ಯಲ್ಲ, ಸ್ವಲ್ಪ ಹೋಗಿ ಕೇಳು, ಅವ್ರೆಲ್ಲಾರು ತಗೋತಾರ ಅದ್ರಲ್ಲಿ ಯಾರು ಪಾಲ್ಗಳು. ಅವ್ರೆಲ್ಲಾರ್ಗು ಇಲ್ಲ, ಅವ್ರ ಅಂತಾರೆ, ಇದು ಮತ್ತೆ ಹೆಂಡತಿ ಮಕ್ಳನ್ನ ಸಾಕ್ಬೇಕಲ್ಲ, ಮನೆಯವ್ರಿಗೋಸ್ಕರ ನಾನು ಇದೆಲ್ಲಾ ಮಾಡಿದ್ದೀನಿ, ಅವ್ರಿಗೋಸ್ಕರ ಏನ್ ಬೇಕಾರು, ನೀನ್ ಅವ್ರಿಗೋಸ್ಕರ ಬದುಕಿದೀನಿ ಅಂತೆಲ್ಲ, ಹೋಗಿ ಪಾಪನ ಸ್ವಲ್ಪ ತಗೋತಾರ, ಕೇಳ್ ನೋಡು ಅವ್ರಿಗೆ. ಇವ್ರು ಬಹಳ ಭರವಸೆ, ನಮಗೂ ಬಹಳ ಭರವಸೆ. ಎಲ್ಲರಂಗ್ ನಮ್ ಗಂಡ ಅಲ್ಲ, ಎಲ್ಲರಂಗ್ ನಮ್ ಮಕ್ಕಳಲ್ಲ, ಎಲ್ಲರಂಗ್ ನಮ್ ಮನೆಯವ್ರಲ್ಲ, ಇದೆಷ್ಟು ನಮಗ್ ಭರವಸೆ ಇದೆಯಲ್ಲ. ಇಡೀ ಜಗತ್ತಲ್ಲಿ ಯಾರು ಏನ್ ಬೇಕಾರಾಗ್ಬೋದು, ನನ್ ಮನೆಯವ್ರ ಹಂಗಲ್ಲ, ನನ್ ಮಕ್ಕಳು ಆ ರೀತಿ ಅಲ್ಲ. ಯಾವಾಗ ಅವ್ರು ಆ ರೀತಿ ಬದಲಾವಣೆ ಆಗ್ಬಿಡ್ತಾರೋ ಬಹಳ ಗಾಬರಿ ಆಗ್ಬಿಡ್ತಾನೆ. ಅದಕ್ಕೆ ಯಾಕೆ ಇವನು ಸಂಸಾರದಲ್ಲಿ ಬಹಳ ತಾಪ ಆಗೋದಂದ್ರೆ, ನಾನ್ ಹಿಂಗೆ, ನಮ್ ಮನೆಯವ್ರು ಹಿಂಗೆ, ನನ್ ಹೆಂಡತಿ ಹಿಂಗೆ, ಮಕ್ಳು ಹಿಂಗೆ, ವಿಪರೀತ ಅದ್ರ ಬಗ್ಗೆ ನಾನು ಹಾಕೊಂಡಿರ್ತೀನಿ. ಯಾವಾಗ ಅವ್ರು ಅದಲ್ಲ ಅಂತ ಅವ್ರು ಒರಿಜಿನಲ್ ತೋರಿಸ್ತಾರೋ ಗಾಬರಿ ಆಗ್ಬಿಡ್ತಾಗ. ಪೂರ್ತಿ ಪುಸ್ತಕ ಹೋಗ್ಬಿಡ್ತಾರೆ. ಯಾಕೆ ಮಕ್ಳುಗಳು ಹಂಗ ಆಗ್ಬಿಟ್ರು. ನನ್ ಮಗನ್ ಬಗ್ಗೆ ಬಹಳ ಭರವಸೆ, ಅವನೇನು ಈ ರೀತಿ ಮಾಡಲ್ಲ, ಮಗಳ ಬಗ್ಗೆ ಹೆಂಡತಿ ಬಗ್ಗೆ ಎಲ್ಲ ಆ ರೀತಿ ಭರವಸೆ ವಾಲ್ಮೀಕಿ ಮಹರ್ಷಿಗನು. ಅವ್ರಿಗಿದ್ದಿದ್ ಭರವಸೆನೆ ನಮ್ಗೂನುವೆ. ಈಗ್ಲೂ ನಾವ್ ಅದೇ ರೀತಿ, ಎಷ್ಟೇ ಏನೇ ಎಲ್ಲಾ ಹೇಳಿದ್ರು ಇಲ್ಲ, ಅದಂಗಿಲ್ಲ, ಜಗತ್ ಆ ರೀತಿ ಇಲ್ಲ ಅಂತ ಎಷ್ಟು ಮಹಾತ್ಮರು ಬಂದು ಹೇಳೋದ್ರು, ಎಷ್ಟು ಮಹಾತ್ಮರ ದರ್ಶನ ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ, ಎಲ್ಲಾ ಮಾಡಿದ್ರು ಇದನ್ನ ಯಾರು ಅಲ್ಲಾಡ್ಸಕ್ ಆಗಲ್ವಲ್ಲ. ಈ ನನಗೇನೇ ಈ ದೋಷ ದರ್ಶನ ಆಗದೆ ಇರೋದು, ಇವರೆಲ್ಲಾ ಸತ್ಯ, ಇವರೆಲ್ಲರೂ ಇರ್ಬೇಕು, ಇವ್ರಿದ್ರೆ ನಾನು ಇದೀನಿ ಅಂತಿದೆಯಲ್ಲ, ಯಾವ ಮಹಾತ್ಮರು ಬಂದ್ರು ಅಲ್ಲಾಡ್ತಾ ಇಲ್ಲ ಇದು. ಹೌದು, ಇವ್ರು ಸತ್ಯ ಸತ್ಯ ಅಂತ ಅನ್ಸತ್ತಲ್ಲ. ವಾಲ್ಮೀಕಿ ಮಹರ್ಷಿಗಳಿಗೆ ಹೋಗಿ ಪಾಪ ಇಷ್ಟೊಂದ್ ಮಾಡಿದ್ಯಲ್ಲ, ತಗೋತಾರ, ಕೇಳ್ ನೋಡು. ಏನ್ ಮಕ್ಳಿಗೆ, ಮರಿಗೆ, ಹೆಂಡತಿ ಮಕ್ಳಿಗೆ ಏನ್ ಜೀವನವನ್ನ, ಎಲ್ಲಾರು ಅಂತಿರ್ತಾರೆ, ನನ್ ಜೀವನನೇ ಅದಕ್ಕೆ ಸೌಸ್ಬಿಟ್ಟಿದೀನಿ. ಮಕ್ಕಳನ್ನ ನಾನು ಏನೂ ಇರ್ಲಿಲ್ಲ, ಮದ್ವೆ ಆದಾಗ ಬರೀ ಕೈಲಿದ್ದೆ ನಾನು. ಬಹಳ ಹೆಂಗೆ ದುಡ್ದು ಹಗಲು ರಾತ್ರಿ ಎಂದೆ ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ಈ ಹೆಂಡತಿ ಮಕ್ಳಿಗಾಗಿ ದುಡ್ದಿದೀನಿ. ಏನ್ ಎಷ್ಟೊಂದ್ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತೀವಿ ನಾವು. ಯಾರ್ ಸಿಕ್ಕಿದ್ರು ಬರೀ ಅದೇ ಕಥೆ ಹೇಳ್ತಿರ್ತಾರೆ. ನಾನ್ ಒಂದೊಂದ ಮಾಡಿರೋದು ನನ್ ಮಕ್ಳಿಗೆ, ನನ್ನ ಹೆಂಡತಿಗೆ, ಈ ಜೀವನ ಎಲ್ಲ ಗಂಧ ಸವಸಿದೀನಿ ಈ ಸಂಸಾರಕ್ಕೆ. ಆ ರೀತಿ ಎಲ್ಲ ಅಂತಿರ್ತೀವಲ್ಲ, ಅದಕ್ಕೆ ಆ ಮಹಾತ್ಮರು ಅಂದ್ರು. ಅವ್ರು
ಅವ್ರ ನಾರದ ಮಹರ್ಷಿಗಳಂದ ಹೋಗ್ ಒಂದ್ ಸ್ವಲ್ಪ ಮನೇಲಿ ಕೇಳ್ ನೋಡು, ಈಗ ಏನ್ ನೀನ್ ಅವ್ರಿಗೆ ಅಂತೆಲ್ಲ ಮಾಡ್ತಿದ್ಯಲ್ಲ, ತುಂಬಾ ಮಾಡಿದ್ಯಲ್ಲ, ದೇಹ ಎಲ್ಲ ಶಿಥಿಲ ಆಗಿ ಅದು ಏನಕ್ಕೂ ಬೇಡ ಅಷ್ಟು ಅದನ್ನ ಬಳಸಿದೆ ಸಂಸಾರಕ್ಕೆ, ಫಲ ಏನಾರು ಅದ್ರದ್ದು ಫಲ ಬೇಕಲ್ಲ ಇಷ್ಟ್ ಮಾಡಿರೋದಕ್ಕೆ. ಹೋಗ್ ಒಂದ್ ಸ್ವಲ್ಪ ಕೇಳ್ ನೋಡು, ಹೋಗಿ ನಿನ್ ಹೆಂಡತಿ ಮಕ್ಳ ಹತ್ರ ಹೋಗ್ ಒಂದ್ ಸ್ವಲ್ಪ ತಗೋತಾರ ಅದ್ರದ್ದು, ನೀನ್ ಪಾಪ ಮಾಡಿದ್ಯಲ್ಲ ವಿಪರೀತ ಆಗೋಗಿದೆ, ವಿಪರೀತ ಪಾಪ ಆಗಿದೆ, ಹೋಗ್ ಅವ್ರು ತಗೋತಾರ ಕೇಳಿ. ಏನಕ್ ತಗೊಳಲ್ಲ ಅವ್ರು? ನನ್ ಹೆಂಡತಿ ಬಹಳ ಪ್ರೀತಿ ಮಾಡ್ತಾಳೆ ನನ್ನನ್ನ, ನಾನ್ ಇಲ್ಲ ಅಂದ್ರೆ ಅವಳು ಇಲ್ಲ ಅಂತಾರೆ, ಮಕ್ಕಳು ತಂದೆ ತಾಯಿ ಎಲ್ಲಾ ನನ್ನನ್ ಮಾಡ್ತಾರೆ, ಹೋಗಿ ಕೇಳ್ಬಿಡ್ ಬಾ, ನಾನ್ ಇಲ್ಲೇ ಇರ್ತೀವಿ ಅಂತಾರ ಅವ್ರು. ಹೋಗು ಅಂತ, ಹೋಗ್ ನಾನ್ ಇರ್ತೀವಿ ಗುರುಗಳ ಅದೇ ಕನಿಕರ. ಹಾಗೆ ಅವ್ರು ಹೋಗ್ ಆಯ್ತು ತುಂಬಾ ಬಹಳ ಇದೆಯಲ್ಲ, ಹೋಗ್ ನೋಡು ಒಂದ್ ಸ್ವಲ್ಪ, ಅದು ದರ್ಶನ ಮಾಡಿಸುವ ರೀತಿ, ಮಹಾತ್ಮರು ದೋಷ ದರ್ಶನ ಮಾಡಿಸುವ ರೀತಿ ಅದು. ಹಾಗಾಗಿ ಅವ್ರು ಹೋಗ್ತಾರೆ, ಕೇಳ್ತಾರೆ ಅವ್ರ ತಂದೆ ತಾಯಿ ಮೊದ್ಲು ತಾಯಿಗೆ, ನೀನು ಪಾಪ ನಾನ್ಯಾಕ್ ತಗೊಳ್ಳಿ, ನೀನು ತಂದೆ ತಾಯಿ ಮಾಡ್ಬೇಕು ಕರ್ತವ್ಯ, ನೀನು ಮಾಡಿದ್ಯಾ, ನಾನ್ಯಾಕ್ ತಗೊಳ್ಳಿ. ಈ ರೀತಿ ನಮ್ ಮನೇಲೆಲ್ಲ ಅಂದಿರ್ತಾರೆ, ನಮಗ್ ದೋಷ ದರ್ಶನ ಆಗಲ್ಲ. ಪುನಃ ನಾವ್ ಅದನ್ನ ಅದ್ರಲ್ಲೇ ಇದೇ ನಮಗೂ ಅವರಿಗೂ ವ್ಯತ್ಯಾಸ. ಅವ್ರಿಗೆ ಬಹಳ ಆಘಾತ ಆಗ್ಬಿಡುತ್ತೆ, ಯಾಕೆಂದ್ರೆ ಪಾಪದ ಭೀತಿ ಅಷ್ಟು ಅವ್ರಿಗೆ, ಮುಂದೆ ಎಂತೆಂತ ಜನ್ಮ ಬರುತ್ತೆ, ನಾನು ಏನಾಗ್ತೀನಿ, ಆ ಪಾಪದ ಭೀತಿ ಏನ್ ಸಾಮಾನ್ಯನ ಅದು? ಅಷ್ಟೊಂದು ದರೋಡೆ ಮಾಡಿ ಎಷ್ಟು ಜನನ ಸಾಯಿಸಿದೀನಿ, ಅವ್ರದೆಲ್ಲಾ ನೋವುಗಳು ಅನುಭವಿಸಿದ್ದಾರೆ, ಬಹಳ ನನ್ನಿಂದ ವಿಪರೀತ ಎಲ್ಲವರ ದುಃಖ ಕೊಟ್ಟಿದ್ದೀನಿ, ಅದ್ರದ್ದು ಪಾಪ ಎಷ್ಟು ಪ್ರಜ್ಞೆ, ಅದು ಪಾಪ ಪ್ರಜ್ಞೆ ಬಹಳ ಕಾಡುತ್ತೆ. ಆ ಪಾಪ ಪ್ರಜ್ಞೆ ಇದೆಯಲ್ಲ, ಅದು ಅದ್ರಷ್ಟು ಕೆಟ್ಟದ್ದು ಯಾವುದೂ ಅಲ್ಲ. ಅದವ್ರ ಬಹಳ ಆಘಾತ ಆಗ್ಬಿಡತ್ತೆ. ತಂದೆ ತಾಯಿ ಅವ್ರು ಹೇಳಿದ ತಕ್ಷಣ ನಿನ್ ಕರ್ತವ್ಯ ನೀನ್ ಮಾಡಿದ್ಯಾ ಅಷ್ಟೇನೆ. ಹೆಂಡತಿ ಕೇಳ್ತಾರೆ, ಅವಳು ಅದೇ ಹೇಳ್ತಾರೆ, ನೀನ್ ಗಂಡ ಆಗಿ ನನ್ನನ್ನು ಮದುವೆ ಮಾಡ್ಕೊಂಡ್ ಬಂದಿದ್ಯಾ, ನೀನು ಮಾಡ್ಬೇಕು. ಮಕ್ಕಳು ಅದೇ ಹೇಳ್ತಾರೆ, ಪೂರ್ತಿ ಗಾಬರಿ ಆಗ್ಬಿಡ್ತಾರೆ ಅವ್ರು. ಅದನ್ನ ಗಾಬರಿ ಆಗಿ ಬರ್ತಾರೆ ಅವ್ರ ಗುರುಗಳ ಹತ್ರ, ನಾರದ ಮಹರ್ಷಿಗಳಿಗೆ ಗೊತ್ತು, ನಾರದ ಮಹರ್ಷಿಗಳಿಗೆ ಅವ್ರಿಗೆ ಆ ಸನ್ನಿವೇಶ ಬೇಕಿತ್ತು, ಒಂದು ಘಟನೆ ಬೇಕಿತ್ತು ಅಷ್ಟೇ, ಒಂದು ಮಾತು ಬೇಕಿತ್ತು ಅವ್ರ ಬದುಕು ಬದಲಾವಣೆ ಆಗೋದಕ್ಕೆ, ಆ ಆತ್ಮಜ್ಞಾನವನ್ನ ಪಡೆಯೋದಿಕ್ಕೆ. ಹಾಗಾಗಿ ಅಂತಃಕರಣ ಪಕ್ವತೆ ಹೊಂದಿತ್ತು. ಪೂರ್ವ ಜನ್ಮದ ಹಿಂದೆ ಸುಕೃತವ ಮಾಡಿದೆ, ಅದರಿಂದ ನಿಮ್ಮೊಳು ಕೂಡಿದೆ. ಬಂದ್ರು ಗುರುಗಳು, ಆಯ್ತು ಅವ್ರ ದರ್ಶನ ಆಯ್ತು. ಅವ್ರ ಒಂದೇ ಒಂದು ಮಾತು ಅಷ್ಟೇ, ಅವ್ರು ಆಗ್ಲಿ ಪರವಾಗಿಲ್ಲ, ಇಲ್ಲಿವರೆಗೂ ಏನ್ ಮಾಡಿದ್ಯಲ್ಲ ತಲೆಯಿಂದ ತೆಗ್ದಾಕ್ಬಿಡ, ಅದನ್ನ ತಲೆ ಕೆಡಿಸ್ಕೋಬೇಡ, ಇನ್ನ ಈ ಮಂತ್ರವನ್ನ ಜಪ ಮಾಡು. ಏನಿಲ್ಲ, ಬರೀ ಎರಡೇ ರಾಮ. ಮಹಾತ್ಮರಿಂದ ಏನ್ ಬಂದ್ರು ಅದು ಇದು ರಾಮ, ಸುಮ್ನೆ ಅದೊಂದು ನೆಪ ಮಾತ್ರ ಅಷ್ಟೇನೆ, ಅದೆಲ್ಲವೂ ಮಹಾತ್ಮರು ಬರೀ ನೋಡಿದ್ರೆ ಸಾಕು, ಅವರ ದರ್ಶನ ಮಾಡಿದ್ರೆ ಸಾಕು, ಅವ್ರು ಯಾವ ರೀತಿನಾರು ನಾವು ಅದು ಗೊತ್ತಾಗೋದಿಲ್ಲ ನಮ್ಗೆ. ಈಗ ಅದನ್ನ ಈ ಪ್ರಾರ್ಥನಾ ಮಾಡ್ದಲ್ಲ, ಅದನ್ನ ಅವ್ರು ಬರೀ ಒಂದು ಸಲಿ ಅವ್ರು ನಮ್ಮನ್ನ ಗುರ್ತಿಡ್ದಿದ್ರೆ ಜನ್ಮ ಜನ್ಮಾಂತರದವರೆಗೂ ನಮ್ ಹಿಂದೆ ಬರ್ತಾರಂತೆ, ನಮ್ಮನ್ನ ಆತ್ಮಜ್ಞಾನ ಆಗೋವರೆಗೂ ಅವ್ರು ನಮ್ಮನ್ ಬಿಡೋದಿಲ್ಲ. ರಾಮಕೃಷ್ಣ ಪರಮಹಂಸರು ಅಂತಿರ್ತಾರೆ, ನಾನು ಅಷ್ಟು ಸುಲಭವಾಗಿ ಬಿಡ್ತೀನಿ ಅನ್ಕೊಂಡಿದ್ದೀರಾ, ನಾನು ಸಾಮಾನ್ಯವಾದ ಹಾವಲ್ಲ, ನಾನು ಹೆಬ್ಬಾವು. ಸಾಮಾನ್ಯದ ಹಾವು ಕಪ್ಪೆ ನುಂಗ್ಬಿಟ್ರೆ ಅದಕ್ಕೆ ಹೊರಗಡೆನ ಹೋಗಕ್ಕಾಗಲ್ಲ, ಒಳಗಡೆನ ಹೋಗಕ್ಕಾಗಲ್ಲ, ಅದು ಸಾಮಾನ್ಯ ಗುರುಗಳು. ನಾನ್ ಆ ರೀತಿ ಅಲ್ಲ, ದೊಡ್ಡ ಹೆಬ್ಬಾವು, ನುಂಗುದ್ರು ಒಂದೇ ಸಲಿ. ಹಾಗೆ ಅಂತ ಗುರುವಿನ ಅನುಗ್ರಹ ಪಡೆದ್ಬಿಟ್ರೆ ಇನ್ನೇನು ಬಹಳ ಅಂತವ್ರ ಸಾನ್ನಿಧ್ಯ ದೊರಕ್ಬೇಕು, ನಮ್ದು ಕೋಟಿ ಜನ್ಮದ ಸುಕೃತ ಇರ್ಬೇಕು. ಅಂತವ್ರ ದರ್ಶನ ಆಯ್ತು, ಈ ಅನಿತ್ಯದ ದರ್ಶನ ಆಗತ್ತೆ. ಅಂತ ಮಹಾತ್ಮರ ದರ್ಶನ ಆಗ್ಬೇಕು, ಆ ನನ್ನ ಪೂರ್ವ ಜನ್ಮದ ಸುಕೃತ ಒದಗಿ ಬಂತು. ಆ ಅನಿತ್ಯದ ದರ್ಶನ ಅವ್ರ ವಾಲ್ಮೀಕಿ ಮಹರ್ಷಿ, ಎಂತ ಗುರುವಿನಲ್ಲಿ ಶ್ರದ್ಧೆ ಅವರಿಗೆ. ಆ ರೀತಿ ದರ್ಶನ ಅವ್ರು ಹೇಳಿದ್ರು ಬಂದು ಮಹಾತ್ಮರು. ನಮಗೂ ಆ ರೀತಿ ಎಲ್ಲ ಎಷ್ಟು ಉಪದೇಶಗಳನ್ನ ಮಾಡಿದೀವಿ, ನಿಜಗುಣರ ಗ್ರಂಥ ಎಷ್ಟು ಕೇಳಿದೀವಿ, ಎಲ್ಲಾ ಮಾಡಿದೀವಿ, ಆ ಅನಿತ್ಯದ ದರ್ಶನ ಆಗಲ್ವಲ್ಲ. ಹಾಗಾಗಿ ಆ ಗುರುಗಳನ್ನೇ ಬೇಡ್ಕೋಬೇಕು, ಆ ನಿಜಗುಣರನ್ನೇ ಬೇಡ್ಕೋಬೇಕು. ನಮ್ಗೆ ಆ ಗುರುಗಳ ಮೇಲೆ ಶ್ರದ್ಧೆ ಇದೆ, ಅವ್ರನ್ನ ಬೇಡ್ಕೋಬೇಕು, ನನ್ನನ್ನ ಪಾರ್ ಮಾಡಿ, ನನಗೆ ಅನಿತ್ಯದ ದರ್ಶನ ಆಗ್ತಿಲ್ಲ, ಇವೆಲ್ಲವೂ ದುಃಖ ಅನಿಸ್ತಿಲ್ಲ ಅಂತ ಅವ್ರನ್ನೇ ಬೇಡ್ಕೋಬೇಕು. ಇದು ಗುರುಗಳ ಒಬ್ರಿಗೇ ಸಾಧ್ಯ ಇರೋದು ಜಗತ್ತಲ್ಲಿ, ಇನ್ಯಾರು ಇದರಿಂದ ಪಾರ್ ಮಾಡೋದಕ್ಕಾಗೋದಿಲ್ಲ. ಆ ಅನಿತ್ಯದ ದರ್ಶನವನ್ನ ಅವರು ನಮಗೆ ಯಾವುದೋ ಮುಖಾಂತರ ಮಾಡಿಸ್ತಾರೆ, ಆ ಯಾವ್ದೋ ರೀತಿ ಪೆಟ್ಟು ಕೊಡಿಸಿ ಮಾಡಿಸ್ತಾರೆ. ಕೆಲವು ಸಲ ವಿಪರೀತವಾಗಿ ತನ್ಮಯ ಆಗಿರ್ತೀನಿ ಸಂಸಾರದಲ್ಲಿ, ಅದಕ್ಕೇನೋ ಒಂದು ಪೆಟ್ಟು ಕೊಡ್ತಾರೆ, ಗಾಬರಿಯಾಗಿ ಗುರುವಿನ ಹತ್ರ ಓಡ್ ಬರ್ತೀನಿ ನಾನು. ಅದ್ರಲ್ಲಿ ಅಪ್ಪವರು ಒಂದು ಕತೆ ಹೇಳ್ತಾರೆ, ಗುರು ಶಿಷ್ಯರಿಬ್ರು ಹೊರಟಿದ್ರು. ಅವನು ಶಿಷ್ಯ ಇನ್ನು ಯುವಕ ಇದ್ದ, ಆತ್ಮಜ್ಞಾನವನ್ನ ಪಡಿಬೇಕಂತ ಬಹಳ ಬಯಕೆ ಅವನಿಗೆ. ಇಬ್ರು ಹೊರಟಿದ್ರು, ಗುರುಗಳಿಗೆ ಬಹಳ ಬಾಯಾರಿಕೆ ಆಯ್ತು, ನೀರ್ ತಗೊಂಡ್ ಬಾ ಅಂತ ಕಳ್ಸಿದ್ರು. ಅವರು ಒಂದು ಮರದ ಕೆಳಗಡೆ ಕೂತಿದ್ರು, ಆ ಶಿಷ್ಯ ಹೋದ ನೀರ್ ತಗೊಂಬರಕ್ಕೆ ಅಂತ ಹೋದ. ಬಾವಿ ಹತ್ರ ಒಬ್ರು ಹೆಣ್ಮಗಳು ನೀರ್ ಸೇರ್ತಾ ಇದ್ರು, ಆ ನೀರನ್ನ ಕೈಗೆ ಬೊಗಸೆ ಹಾಕಿದ್ರಲ್ಲ, ಆ ಬೊಗಸೆಯಲ್ಲಿ ಅವ್ರ ಮುಖ ಕಾಣಿಸ್ತು ಆ ಯುವತಿದು. ನೋಡಿದ ತಕ್ಷಣ ಇವ್ರು ಮರ್ತೇ ಬಿಟ್ರು ಗುರುಗಳನ್ನ. ಆ ಯುವತಿ ಮನೆಗ್ ಹೋದ್ರು, ಆ ಯುವತಿಯ ತಂದೆ ಕೇಳಿದ್ರು. ಅವ್ರ ತಂದೆಗೂ ಬಹಳ ಖುಷಿ ಆಯ್ತು, ಒಳ್ಳೆ ಯೋಗ್ಯವಾಗಿ ಸ್ಫುರದ್ರೂಪಿ, ಒಳ್ಳೆಯ ಲಕ್ಷಣ, ಒಳ್ಳೆ ಗುಣಗಳಿದೆ, ಆಯ್ತು ಅಂತ ಅವ್ರು ಮದ್ವೆನೂ ಮಾಡಿದ್ರು. ಗುರುಗಳು ಅಲ್ಲೇ ಕೂತಿದ್ದಾರೆ, ಇವನೆಲ್ಲಾ ಮರ್ತಿದ್ದಾನೆ, ಕಾಯ್ತಾ ಇದಾರೆ. ಆದ್ರೂ ಗುರುಗಳಿಗೆ ಬಹಳ ಕರುಣೆ,
ಕರುಣಾರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಅರಪುವ ಕಾಯ್ತಾ ಇದಾರೆ ಅವರು. ಬಾ ಪರವಾಗಿಲ್ಲ, ಬಾ ನೀನ್ ಯಾವಾಗಾದ್ರೂ ಬಾ, ನಾ ಕಾಯ್ತಿದ್ದೀನಿ ಅಂತ. ಅವನಿಲ್ಲಿ ತನ್ಮಯವಾಗಿದ್ದಾನೆ, ಮರ್ತೋಗಿದೆ, ಅವನು ತಪ್ಪಲ್ಲ. ಜಗತ್ತಿರೋದೇ ಹಾಗೆ, ನನ್ ಮನಸ್ಸಿರೋದೇ ಹಾಗೆ, ನನ್ ಭಾವನೆ ಇರೋದ್, ನಾನು ಇರೋದೇ ಆ ರೀತಿ, ಏನ್ ಮಾಡಕ್ಕಾಗತ್ತೆ? ಆದ್ರೂ ಗುರುಗಳ ಕರುಣೆ, ನೀನ್ ಹೇಗಾದ್ರೂ ಇರೋ ಪರವಾಗಿಲ್ಲ, ನಾನ್ ನಿನ್ನನ್ನು ಉದ್ಧಾರ ಮಾಡ್ತೀನಿ. ಅದಕ್ಕೆ ಆ ಗುರುಗಳು ಅಷ್ಟು ದೊಡ್ಡವರು. ಯಾಕೆ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವಮಯ, ಅದೆಲ್ಲ ಸುಮ್ನೆ ವಾಕ್ಯಗಳಲ್ಲ, ಅದು ಅನುಭವಿಸಿ ನೋಡ್ಬೇಕು, ಅದು ಗೊತ್ತಾಗತ್ತಾಗ ಅದ್ರದ್ದು ಎಷ್ಟು ಮಹತ್ವ ಅಂತ. ಹಾಗಾಗಿ ಅವನ್ ಅಲ್ಲೇ ಮರ್ತೇ ಬಿಟ್ಟ ಇವ್ರ ಗುರುಗಳನ್ನ. ಅವನ ಮದ್ವೆ ಆಯ್ತು, ಮಕ್ಳುಗಳೆಲ್ಲ ಆದ್ರು, ಒಂದ್ ಏನೋ ಘಟನೆ ನಡೀತು, ಹೆಂಡತಿ ಮಕ್ಳು ಎಲ್ಲಾ ಸತ್ತೋದ್ರು. ಆಘಾತ ಆಗಿ ಎಚ್ಚರ ಆದ, ಅವಾಗ್ ಜ್ಞಾಪಕ ಬಂತು, ಓ ಗುರುಗಳನ್ನ ನಲ್ಲಿ ಬಿಟ್ಟು ಬಂದಿದ್ದಾರ. ಓಡ್ ಬಂದ ಹತ್ಕೊಂಡು ಬಂದು, ಗುರುಗಳೇ ಈ ರೀತಿ ನಾನ್ ನಿಮ್ಮನ್ನ ಆಗ್ಲಿ ಪರವಾಗಿಲ್ಲ ಬಾ, ಈಗ್ಲಾರು ಬಂದಲ್ಲ, ನಾನ್ ನಿನ್ನನ್ ಕಾಯ್ತಾ ಇದ್ದೀನಿ. ಆತ್ಮಜ್ಞಾನವನ್ನ ಆ ರೀತಿ ಅನಿತ್ಯವನ್ನ, ಅದು ಪಕ್ವತೆ ಆಗ್ಬೇಕಾಗಿರುತ್ತೆ ಹೃದಯಕ್ಕೆ. ಅದಕ್ಕೆ ಶಿಶಾಶರಿಪ್ರದು ಚೆನ್ನಾಗಿದೆ. ಗುರು ಗೋವಿಂದ ಭಟ್ರು ಅವ್ರನ್ನ ಹುಡ್ಕೊಂಡ್ ಬಂದ್ರು. ಆ ಮದ್ವೆ ಆಗೋದಿಲ್ಲ ಅಂತಾರೆ ಅವ್ರು, ಇವ್ರು ಶಿಶಾಶರಿಪ್ರು ಗೋವಿಂದ ಭಟ್ರಿಗೆ. ಅವ್ರ ಅಂತಾರೆ, ಇಲ್ಲ ಹೋಗ್, ನಾನ್ ಇದೀನ್, ಹೋಗ್, ಯಾಕೆ ತಲೆ ಕೆಡಿಸ್ಕೊತೀಯ, ನಾನ್ ಇದೀನ್, ಹೋಗು, ಹೋಗ್ ಆರಾಮ್ ಮದ್ವೆ ಮಾಡ್ಕೊಂಡ್ ಮಾಡು, ನಾನೆಲ್ಲ ಇದೀನಲ್ಲ ಅಂತ. ಗುರುಗಳೇ, ನಿಮ್ಗ್ ಗೊತ್ತಿದ್ರು ಬಂಧನಕ್ಕೆ ಇದ್ ಮಾಡ್ತಿದ್ರೆ, ನಾನ್ ಇದೀನಲ್ಲ, ಹೋಗ್ ನೀನು ಅಂತಾರೆ. ಅವ್ರು ಹೋಗ್ತಾರೆ, ಎಲ್ಲಾ ಆಗತ್ತೆ. ಹೆಂಡತಿ ಆ ಅಂತಃಕರಣಕ್ಕೆ ಒಂದ್ ಪಕ್ವತೆ ಬರ್ಬೇಕಾಗಿರುತ್ತೆ. ಅಂತ ಮಹಾತ್ಮರಿಗೆ ಆ ರೀತಿ ಆಗಿದೆ, ಕಳಿಸ್ತಾರೆ. ಹೆಂಡತಿ ಸಾಯ್ತಾರೆ, ಬಹಳ ದುಃಖಿಯಾಗಿರ್ತಾರೆ. ಇವ್ರು ಗುರು ಗೋವಿಂದ ಭಟ್ರು ಮಲಗಿರ್ತಾರೆ, ಬರ್ತಾರಾಗ ಅವ್ರು. ಅವಾಗ ಗುರುಗಳೇ ಅಂತ, ಇವ್ರು ಎಲ್ಲೋ ಎದ್ದಿಗೆ ಯಾರೋ ಶಬ್ದ ಕೇಳ್ದಂಗೆ, ಓ ಬಂದ ಶರೀಫ, ಬಾ ಬಾ, ಹೆಂಗಾಗ್ಬಿಟ್ಟಿದ್ಯಲ್ಲೋ ನೀನು, ಎಷ್ಟು ನೊಂದು ಬೆಂದಾಗ್ಬಿಟ್ಟಿದ್ಯಲ್ಲೋ. ಅವಾಗ ಗುರುಗಳೇ, ನಿಮಗ್ ಗೊತ್ತಿತ್ತು ಈ ರೀತಿ ಜಗತ್ ಅನಿತ್ಯ ಅಂತ, ಆದ್ರೂ ನೀವು ನನ್ನನ್ನು ಕಳ್ಸಿದ್ರಲ್ಲ. ಇಲ್ಲ, ಅದು ಮನಸ್ಸು ಮಾಗ್ಬೇಕು, ಪಕ್ವ ಆಗ್ಬೇಕು. ಒಂದು ಹಣ್ಣು, ಒಂದು ಗಿಡ ಆಗಿದೆ, ಅದು ಬೆಳಿಬೇಕು, ಸಸಿ ಆಗ್ಬೇಕು, ಮಾಗ್ಬೇಕು, ಅದು ತಾನೇ ಹಣ್ಣಾಗ್ಬೇಕು. ಹೊರಗಡೆಯಿಂದ ನಾನು ಔಷಧಿ ಕೊಟ್ಟೆ, ಅದನ್ ಮಾಡ್ದೆ, ಆ ರೀತಿ ಅಲ್ಲ. ಆ ರೀತಿ ಗುರುಗಳು ಪಕ್ವ ಮಾಡ್ತಾರೆ. ಆ ರೀತಿ ಅನಿತ್ಯದ ದರ್ಶನ ಮಾಡಿಸ್ತಾರೆ. ಆಗ ನಮಗೆ ಆತ್ಮಜ್ಞಾನದ ಆ ಹಂಬಲ, ಅದಕ್ಕೆ ಪರಿತಪ್ಸೋದು, ಅದಕ್ಕೊಂದು ಕ್ಷಣ ಬರುತ್ತೆ. ಈ ರೀತಿ ಅನಿತ್ಯದ ದರ್ಶನ ಗುರುಗಳು ಈ ರೀತಿ ಮುಖಾಂತರ ಮಾಡ್ತಿರ್ತಾರೆ. ಅದರಲ್ಲಿ ಗೌತಮ ಬುದ್ಧನ ಹತ್ರನೂ ಬರ್ತಾರೆ. ಕಿಸಾ ಗೌತಮಿ ಬರ್ತಾರೆ. ಕಿಸಾ ಗೌತಮಿ ಒಬ್ಬನೇ ಒಬ್ಬ ಮಗ, ಒಬ್ಳೇ ಇದ್ದಾರೆ, ಗಂಡ ಇಲ್ಲ. ಆ ಮಗು ತುಂಬಾ ಅತ್ಯಂತ ಪ್ರೀತಿ, ಮಗು ಸತ್ತೋಗುತ್ತೆ. ಎಷ್ಟು ಆಘಾತ ಆಗ್ಬೋದು. ಇಡೀ ಜೀವನ ಬದುಕು ಎಲ್ಲಾ ಮಗುವಿನ ಮೇಲೆ ಇರುತ್ತೆ. ಆ ಗಂಡನ್ ಎಲ್ಲಾ ದುಃಖಗಳನ್ನು ಆ ಮಗುವಿನಲ್ಲಿ ಮರ್ತಿರ್ತಾರೆ. ಆ ಮಗುನೇ ಅಗಲ್ಬಿಟ್ರೆ ಎಷ್ಟು ದುಃಖಿತರಾಗ್ಬೋದು. ಇಡೀ ಜಗತ್ತೇ ಶೂನ್ಯ ಆಗ್ಬಿಡತ್ತೆ, ಏನ್ ಮಾಡ್ಬೇಕು, ಅತ್ಯಂತ ದುಃಖಿತ. ಅದೇ ಸಮಯಕ್ಕೆ ಮಹಾತ್ಮ ಬುದ್ಧ ಸುಕೃತ ಅದು. ನಮ್ಗೆ ಆತರ ಘಟನೆಗಳಾದಾಗ ಮಹಾತ್ಮರು ಬಂದ್ರೆ ಜೀವನದಲ್ಲಿ ಕೋಟಿ ಜನ್ಮದ ಸುಕೃತ ಅದು ನಮಗೆ. ಬಹಳ ದುಃಖ ಇದ್ದಾಗ ಮಹಾತ್ಮರ ಒಂದು ಮಾತುಗಳು, ಒಂದು ಅವರ ದರ್ಶನ, ಅಷ್ಟೇ ಸಾಕು. ನಮ್ಮ ಅಪ್ಪವ್ರ ಹತ್ರ ಈ ತರ ಕೋಟಿ ಕೋಟಿ ಜನ ಉದ್ಧಾರ ಆಗಿದ್ದಾರೆ. ಈ ತರ ಎಷ್ಟೋ ದುಃಖಿತರೆಲ್ಲ ಬಂದಿದ್ದಾರೆ ಅವ್ರ ಹತ್ರ ಎಲ್ಲ. ಹಾಗಾಗಿ ಆ ಮಹಾತ್ಮ ಬುದ್ಧ ಬಂದಿದ್ರು ಆಗ ಅವ್ರ ಊರಿಗೆ. ಅವ್ರ ಮಹಾತ್ಮ ಬುದ್ಧನ ಬಗ್ಗೆ ಎಲ್ಲಾ ಕೇಳಿದ್ರು. ಅವ್ರ ಈ ತರ ಬದುಕಿಸ್ತಾರಂತೆ, ಈ ರೀತಿ ಮಹಾತ್ಮರ ಹತ್ರ ಹೋದ್ರೆ ಅವ್ರೆಲ್ಲಾ ಮಾಡ್ತಾರಂತೆ ಅಂತೆಲ್ಲಾ ಕೇಳಿದ್ರಲ್ಲ. ಇದ್ರಲ್ಲೇನೆ, ಆ ಶೋಕದಲ್ಲೇ ಹೋದ್ರು. ಆ ಮಗುನ ಎತ್ಕೊಂಡು ಹೋಗಿ ಆ ಬುದ್ಧ ಮಹಾತ್ಮನ ಹತ್ರ. ಆ ಮಹಾತ್ಮರ ವಾತಾವರಣನೇ ಹೋಗ್ತಿದಂಗೆ ಆ ಮನಸ್ಸು ಅರ್ಧ ಸಮಾಧಾನ ಆಗ್ಬಿಡತ್ತೆ. ನಮ್ಮ ಅಪ್ಪವ್ರ ಹತ್ರನೇ ಆ ವಾತಾವರಣನೇ ಹೇಗಿರ್ತಿತ್ತು, ಅವ್ರ ಹತ್ರ ಹೋಗ್ತಿದ್ದಂಗೆನೆ ಮನಸ್ಸು ತಾನೇ ತಣ್ಣಗೆ. ಅವ್ರ ಏನ್ ಪ್ರವಚನದಲ್ಲಿ ಏನ್ ಮಾಡ್ತಿದ್ರು, ಅವ್ರು ಇರ್ತಿದ್ರಷ್ಟೇ. ಅವರ ಅಸ್ತಿತ್ವಕ್ಕೆ 40,000 ಜನ, 50,000 ಎಲ್ಲರೂ ಮೌನ. ಆ ಅಸ್ತಿತ್ವವೇ ಹಾಗೆ, ಆ ಬ್ರಹ್ಮಸ್ವರೂಪದ ಅನುಭವವೇ ಹಾಗೆ, ಆ ಆನಂದದವೇ ಹಾಗೆ. ಅಲ್ಲಿ ಏನೂ ಬೇಕು ಅನ್ಸಲ್ಲ, ಪ್ರಪಂಚದ ಯಾವ್ದೂ ದೊಡ್ಡದು ಅನ್ಸಲ್ಲ, ದುಃಖಗಳು ಏನೂ ಅಲ್ಲ ಅನ್ಸ್ಬಿಡುತ್ತೆ. ಆ ರೀತಿ ನಾವು ಎಷ್ಟೋ ಸಲಿ ನಾವು ವಿಪರೀತವಾಗಿ ಸಣ್ಣ ಸಣ್ಣ ಘಟನೆಗಳಿರುತ್ತೆ, ಬಹಳ ದುಃಖ ಮಾಡ್ಕೊಂಡು ಹೋಗಿರ್ತೀವಿ. ಅಲ್ಲಿ ಅಪ್ಪೋರ್ದು ಒಂದೇ ಒಂದ್ ಮಾತು, ಒಂದ್ ನುಡಿ, ಎಷ್ಟೊಂದು ನಾನು ವಾಪಸ್ ಅಪ್ಪೋರ್ನ ದರ್ಶನ ಮಾಡಿ ವಾಪಸ್ ಮನೆ ಬರೋಷ್ಟೊತ್ತಿಗೆ ಎಷ್ಟು ಹೊಸ ಮನುಷ್ಯರಾಗ್ತಿದ್ವಿ. ಹಾಗೆ ಆ ಮಹಾತ್ಮರ ದರ್ಶನ, ಸಾನ್ನಿಧ್ಯ, ಅವರ ಇರೋ ಅಸ್ತಿತ್ವವೇ ಆಗಿರುತ್ತೆ. ದೇವರನ್ನ ಅನುಭವಿಸಿರೋರು, ಅವರ ದೇಹ, ಮನಸ್ಸು, ವಾಣಿ ಎಲ್ಲವೂ ಎಲ್ಲ ದೇವವಾಣಿ ಅಂತ. ಮಹಾತ್ಮ ಬುದ್ಧ ಪ್ರಶಾಂತವಾದ ವಾತಾವರಣ. ಅವರು ಬಹಳ ಅವರನ್ನ ಗೌತಮ ಬುದ್ಧ ಬಹಳ ಕರುಣೆ, ಅವರ ಪ್ರಶಾಂತವಾದ ಮನಸ್ಸು. ಅವರ ಧ್ಯಾನದಲ್ಲಿ ಸುಮ್ನೆ ಕಣ್ಮುಚ್ಚಿ ಯಾವಾಗ್ಲೂ ಕೂತಿರ್ತಾರೆ. ಅವ್ರು ಅಂತಿರ್ತಾರೆ ಎಲ್ಲಾರು, ಯಾರು ಇಲ್ವಲ್ಲ, ತಿರ್ಗಾ ಇಲ್ಲ ಯಾರೋ ಒಬ್ರು ಬರ್ತಾರೆ ಉಪದೇಶ ಮಾಡಕ್ಕೆ. ಬುದ್ಧ ಯಾವಾಗ್ಲೂ ಕಾಯ್ತಿರ್ತಾರೆ. ಅವರ ಶಿಷ್ಯ ಆನಂದ ಅಂತಿರ್ತಾರೆ, ಮುಗಿತಾರ ಪ್ರವಚನ, ಇನ್ನು ಹೊರಡೋಣ, ಇಲ್ಲ ಇನ್ನೂ ಯಾರೋ ಬರ್ತಾರೆ.
ಬರ್ತಾರೆ ಅಂತ ಕಾಯ್ತಾನೆ ಇರ್ತಾರೆ ಯಾವಾಗ್ಲೂ ಬುದ್ಧ ಮಹಾತ್ಮ. ಆ ರೀತಿ ಅವ್ರು ಕೂತಿರ್ತಾರೆ. ಆ ಕಿಸಾ ಗೌತಮಿ ಆ ಮಗುನ ತಗೊಂಡ್ಬರ್ತಾರೆ. ಆ ತಗೊಂಡ್ ಬಂದು ಬಹಳ ಅತ್ಯಂತ ದುಃಖ. ಅದು ಸಾವನ್ನ ಯಾರಾಗಿರುತ್ತಲ್ಲ ಅತ್ಯಂತ ಆಪ್ತರದು ಅವ್ರಿಗೆ ಗೊತ್ತಿರುತ್ತೆ. ನಮ್ಗಿದ ಬರೀ ಈಗ ತಿಳುವಳಿಕೆ ನಮ್ಮನೇಲಿ ಅವಾಗ ನಡೆಯುತ್ತಲ್ಲ ಅವಾಗ ಅದ್ರದ್ದು ಅನುಭವ ಗೊತ್ತಿರುತ್ತೆ. ಆ ರೀತಿ ಬಹಳ ಅತ್ಯಂತ ದುಃಖ. ಏನಾದ್ರೂ ಮಾಡ್ಬಿಡ್ತೀನಿ, ಜಗತ್ತನ್ನ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ ಮಗು ಬದುಕ್ಬೇಕು, ಇಷ್ಟೇ ಲಕ್ಷ್ಯ ಇರತ್ತೆ. ನಾವು ಈಗ ಹಾಸ್ಪಿಟಲ್ ಅಲ್ಲಿ ನಮ್ ಕಡೆ ಬಹಳ ತುಂಬಾ ಆತ್ಮೀಯರು, ಹೆಂಡತಿ ಗಂಡ ತಂದೆ ಯಾರು ಇರ್ತಾರೆ. ಇನ್ನೇನ್ ಅವ್ರ ಸಾವಿನ ಸಮೀಪ ಬಂದಿರತ್ತೆ, ಅವಾಗ ನಾವ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀವಲ್ವಾ ಮನಸ್ಸು. ಎಷ್ಟು ಅವಾಗ ದುಃಖಿತ ಆಗಿರುತ್ತಲ್ಲ. ಏನ್ ಬೇಕಾದ್ರೂ ಎಂತದಾರೋ ಆಗ್ಲಿ ಒಟ್ಟು ನನ್ಗ ಅವ್ರು ಬದುಕ್ಬೇಕು, ಅವ್ರು ಹೇಗಾದ್ರೂ ಇರ್ಲಿ ಒಟ್ಟು ನಮ್ ಜೊತೆ ಇರ್ಬೇಕು. ಆ ರೀತಿಯಾದ ತೀವ್ರವಾದ ದುಃಖ ಇತ್ತಲ್ಲ, ಅವ್ಳು ಒಟ್ಟು ನನ್ ಮಗು ಬದುಕ್ಬೇಕು. ಅದಕ್ಕೆ ಬುದ್ಧ ಮಹಾತ್ಮ ಬದುಕಿಸ್ತಾರೆ ಅಂತ ಬಹಳ ಇದು ಬಂದು ಅವ್ರ ಮುಂದೆ ಇಟ್ಟು ಹೇಳ್ತಾರೆ, ನನಗೆ ಮಹಾತ್ಮ ನೀವ್ ಎಲ್ಲಾರ್ನೂ ಬದುಕಿಸ್ತೀರಾ, ಎಲ್ಲಾ ನಿಮ್ಗ ಆ ಸಾಮರ್ಥ್ಯ ಇದೆ, ಈ ಮಗುನ ಬದುಕಿಸಿ ಅಂತ. ಆಗ ಬುದ್ಧ ಮಹಾತ್ಮ ಅಂತಾರೆ, ಅಷ್ಟೇ ತಾನೇ, ಯಾಕಷ್ಟು ಅಷ್ಟಂತಷ್ಟ ಎಷ್ಟು ಸಮಾಧಾನ ಆಗ್ಬಿಡುತ್ತೆ. ಆಗ್ಲಿ ಆಗ್ಲಿ ಅಂತ. ನಮ್ಮ ಅಪ್ಪವ್ರು ಅಷ್ಟೇನೆ, ನಾವ್ ತುಂಬಾ ದೂರವಾಗೆಲ್ಲ ಹೋಗಿರ್ತಿದ್ವಲ್ಲ, ಅವಾಗ ಅವ್ರು ಫಸ್ಟ್ ಪ್ರಸಾದ ಮಾಡಿದ್ರಿ, ಎಲ್ಲಿಂದ ಬಂದಿದ್ದೀರಾ, ಇಷ್ಟೇ ಅವ್ರ ಮಾತೆ ಆಗಿರುತ್ತೆ ಅಂದ್ರೆ ಅಷ್ಟೇ ಎಷ್ಟು ಆವೇಶ ದುಃಖ ತಾನೇ ಪ್ರಶಾಂತ ಆಗ್ಬಿಡತ್ತೆ. ಆ ರೀತಿ ಆ ಮಹಾತ್ಮ ಬುದ್ಧ ಅಂದ್ರು, ಅಷ್ಟೇ ತಾನೇ, ಅದೇನ್ ದೊಡ್ಡ ವಿಷಯ, ಆಯ್ತು ಮಾಡೋಣ. ಅವಳು ಬಹಳ ಭರವಸೆ ಎಷ್ಟು ದುಃಖ ಐತೆ, ಅರ್ಧ ಭರವಸೆ, ಎಷ್ಟು ಭರವಸೆ ಅದು ಮಹಾತ್ಮರೇ ಕೊಟ್ಬಿಟ್ರೆ ಅವಳು ಬಹಳ ಭರವಸೆ ಬಂದ್ಬಿಡ್ತು, ಎಷ್ಟೋ ದುಃಖ ಕಡಿಮೆ ಆಗ್ಬಿಡ್ತು, ಅದೇನ್ ದೊಡ್ಡ ವಿಷಯ, ಮಾಡೋಣ ಆಯ್ತು ಆರಾಮ್ ಮಾಡೋಣ ಅಂತ. ಅವ್ರಿಗಂತಾರೆ ಆಯ್ತು ಅದೇನ್ ದೊಡ್ಡ ವಿಷಯ ಇಲ್ಲ. ಅವಳಗ್ ಅರ್ಧ ಭರವಸೆ ಬಂತು, ಬಹಳ ಆನಂದ ಆಯ್ತು. ಆಯ್ತು ಬುದ್ಧ. ಅವಾಗ ಅವ್ರ ಅಂತಾರೆ, ಏನಿಲ್ಲ ಮಾಡೋಣ, ಅದೇನ್ ಸಣ್ಣದು, ಬರೀ ಒಂದ್ ಸಣ್ಣದ ಅಷ್ಟೇನೆ, ಹೋಗಿ ಯಾವ್ದಾರ ಮನೇಲಿ ಒಂದು ಸ್ವಲ್ಪ ಸಾಸಿವೆ ತಗೊಬಂದ್ಬಿಡು, ಅದನ್ನ ಬದುಕಿಸ್ತೀನಿ ನಾನು, ಬದುಕ್ಸೋಣ ಅಂತ. ಅವಾಗ ಅದೇನ್ ದೊಡ್ಡ ವಿಷಯ, ಸಾಸಿವೆ, ಯಾರ್ ಮನೇಲಿ ಸಾಸಿವೆ ಇಲ್ಲ, ಆರಾಮಾಗಿ ತಗೊಂಬರ್ತೀನಿ. ಆ ಸನ್ನಿವೇಶ ಘಟನೆಗಳು ಅದನ್ನ ಅನುಭವಿಸ್ತಾರಲ್ಲ ಅದು ಬೇರೆ, ನಾವೀಗ ಬುದ್ಧಿಯಿಂದ ತಿಳುವಳಿಕೆಯಿಂದ ಅದನ್ನ ಅನುಭವಿಸೋದು ಬೇರೆ. ಆ ಘಟನೆ ನಮ್ಗೆ ನಡೆದಾಗ ನಮ್ಗೆ ಗುರುಗಳು ಮಹಾತ್ಮರು ಅವಾಗ ಏನಾದ್ರು ಉಪದೇಶ ಮಾಡ್ತಾರಲ್ಲ, ಆಗಾಗುವ ಮನ ಪರಿವರ್ತನೆನೇ ಬೇರೆ. ಆ ಸನ್ನಿವೇಶ ಅನುಕೂಲ ದೈವಾನುಗ್ರಹದಿಂದ ಬಂದಿರತ್ತದು. ಹಾಗಾಗಿ ಆ ಬುದ್ಧನ ಆ ಕಿಸಾ ಗೌತಮಿಗೆ ಕಳ್ಸ್ತಾರೆ, ಹೋಗ್ ಸಾಸಿವೆ ತಗೋ, ಇದೇನ್ ದೊಡ್ಡ ವಿಷಯ ಅಲ್ಲ. ಹೋಗ್ತಾರೆ, ಮೊದಲನೇ ಮನೆಗೆ ಹೋಗ್ತಾರೆ. ಆಯ್ತು ಗುರುಗಳೇ, ಈಗ ಬಂದೇ ಬಿಡ್ತೀನಿ ನಾನು ಅಂತ ಹೋಗ್ತಾಳೆ. ತಗೊಂಬಂದ್ಬಿಡ್ತೀನಿ, ನನ್ ಮಗನ್ ಬದುಕಿಸ್ಬೇಕು, ಅಷ್ಟೇ ಅವ್ರ ತಲೆಯಲ್ಲಿರೋದು, ಬಾಕಿ ಏನೂ ಇಲ್ಲ ಅವ್ರಿಗೆ. ಆಯ್ತು ಅಂತ ಹೋಗ್ತಾರೆ, ಒಂದೊಂದು ಮನೆಗೆ ಹೋಗ್ತಾರೆ. ಸಾಸಿವೆ ತಾನೆ, ಕೊಡ್ತೀನಿ. ಅದೆಲ್ಲ ಉಪಾಯ, ಗುರುಗಳ ಉಪಾಯ, ದೋಷ ದರ್ಶನ ಮಾಡಿಸುವ ಉಪಾಯ, ಅನಿತ್ಯದ ದರ್ಶನ. ಒಂದೇ ಸಲ ಅವ್ರಿಗೆ ಹೇಳಿದ್ರೆ ಅವ್ರು ಬರ್ತಿದಾಗೆ, ಬಿಡು ಎಲ್ಲಾರು ಸಾಯ್ತಾರೆ ಈ ಜಗತ್ತಲ್ಲಿ, ಏನ್ ದೊಡ್ಡ ವಿಷಯ, ನಿನ್ ಮಗು ಇವತ್ ಸಾಯುತ್ತೆ ನಾಳೆ ನೀನ್ ಸಾಯುತ್ತೆ ಅಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ಅದು ವಿಪರೀತ ಇನ್ನೂ ದುಃಖದಲ್ಲೇ ಈಡಾಗ್ತಿದ್ರು. ಅದಕ್ಕೆ ಅದನ್ನ ನಿಧಾನವಾಗಿ ಉಪಾಯವಾಗಿ ಮಾಡಿದ್ರು, ಹೋಗಿ ಸಾಸಿವೆ ತಗೊಂಡ್ ಬಾ ಅಂತ. ಅಷ್ಟೇ, ಅದೊಂದು ಉಪಾಯ. ಅವ್ರ ಮನಸ್ಸು ನಿಧಾನ ಪ್ರಶಾಂತ ಆಗ್ಬೇಕಿತ್ತು, ಅದಕ್ಕೆ ದೋಷ ದರ್ಶನ ಆಗ್ಬೇಕಿತ್ತು. ಒಂದೊಂದೇ ಮನೆಗ್ ಹೋಗ್ತಾ ಕೇಳ್ತಾ ಕೇಳ್ತಾ ಅವಳ ಮನಸ್ಸಿನ ಆವೇಶ ನಿಧಾನ ಕಡಿಮೆ ಆಗ್ತಾ ಬಂತು. ಎಲ್ಲಾರ ಮನೇಲೂ, ನಮ್ಮ ಮನೇಲಿ ಅವ್ರು ಹೋಗಿದ್ದಾರೆ, ತಾತ ಹೋಗೋರೆ, ತಂದೆ ಹೋಗೋರೆ, ಮಕ್ಳು ಹೋಗೋರೆ, ಗಂಡ ಹೋಗೋರೆ, ಈ ತರ ಎಲ್ಲಾರ್ ಮನೇಲೂ ಹೇಳ್ಕೊ ಬಂದ್ರು. ಕೊನೆಗೆ ಸಾಯಂಕಾಲದ ತನಕ ಆಗ ಅಷ್ಟೊತ್ತಿಗೆ ಅವಳ ಮನಸ್ಸಾಗ್ಲೇ ಅನಿತ್ಯದ ದರ್ಶನ ಆಗಿತ್ತು. ಇಷ್ಟೇ ಮಹಾತ್ಮರು ಮಾಡೋದು, ನಿಧಾನವಾಗಿ ಉಪಾಯವಾಗಿ. ಆ ರೀತಿ ಅವ್ರನ್ನ ಮಾಡಿದ್ರು. ಅವಾಗ ಬುದ್ಧ ಮಹಾತ್ಮರ ಬರೋಷದ್ಗಾಗ್ಲೇ ಅವ್ರಿಗೆ ಅದರದ್ದು ಜೀವನದ ಬಗ್ಗೆ ದರ್ಶನ ಆಗ್ಬಿಟ್ಟಿತ್ತು. ಅವಾಗ ಅವಳೇ ಬಂದು ಆಯ್ತು ನನ್ ಮಗುನ ಹೋಗಿ ನಾನು ಈಗ ಅಂತ್ಯಕ್ರಿಯೆ ಮಾಡ್ತೀನಿ ಅಂತ ಅವಳೇ ಹೋಗ್ತಾರೆ. ಹೋಗಿ ಅಂತ್ಯಕ್ರಿಯೆ ಮಾಡಿ ಬುದ್ಧನ ಶಿಷ್ಯರಾಗ್ತಾರೆ ಅವರು. ಈ ರೀತಿ ಮಹಾತ್ಮರು ನಮಗೆ ಅನಿತ್ಯದ ದರ್ಶನ ಮಾಡಿಸ್ತಾರೆ. ಹಾಗೆ ಶಿಶಾನ ಶರೀಫ್ರಿಗೂ ಗೋವಿಂದ ಭಟ್ರು ಅವ್ರು ಅಂತಾರೆ, ಇವ್ರನ್ನ ಶಿಶಾನ ಶರೀಫ್ರು, ನಿಮ್ಗೆಲ್ಲಾ ಗೊತ್ತಿತ್ತು ಸಂಸಾರ ಅನಿತ್ಯ ಎಲ್ಲ ಗೊತ್ತಿದೆ, ಆದ್ರೂ ನೀವು ನನ್ನನ್ನು ಯಾಕೆ ಮದುವೆ ಮಾಡ್ಕೊಂಡೆ ಅಂತ ಹೇಳ, ಆ ಅಂತಃಕರಣ ಪಕ್ವತೆ ಆಗ್ಬೇಕಿತ್ತು, ಅದಕ್ಕೋಸ್ಕರ ಅದನ್ನ ಮಾಡ್ದೆ ಅಂತ. ಹಾಗಾಗಿ ಗುರುಗಳು ಈ ರೀತಿ ಅನಿತ್ಯದ ದರ್ಶನವನ್ನ ಮಾಡಿಸ್ತಾರೆ. ಆ ರೀತಿ ಅನಿತ್ಯದ ದರ್ಶನ ಆಯ್ತು. ಮುಂದೆ ಹೃದಯದ ಭೋಗ್ಯಚ್ಚೆ ತಾನೇ ಹೋಗುತ್ತೆ, ಪ್ರಯತ್ನ ಪೂರ್ವಕವಾಗಿ ಮಾಡೋದೇ ಬೇಕಾಗಿಲ್ಲ. ನನಗೆ ಯಾವಾಗ ಇದೆಲ್ಲವೂ ಅಸತ್ಯ ಅಂತ ಅನ್ಸಕ್ ಪ್ರಾರಂಭ ಆಯ್ತು, ತಾನೇ ಆ ಭೋಗ್ಯಚ್ಚೆ ಹೋಗುತ್ತೆ. ಹೃದಯದ ಭೋಗ್ಯಚ್ಚೆ ತೊರೆಯದೆ ವದವೆ ಶಮಾಧಿ ಆ ಸಾಧನವು ಆರು ನೆರೆಯದೆ. ಇವೆಲ್ಲಾ ಸಾಧನಗಳು ಗುರುವಿನ ಸಾನ್ನಿಧ್ಯದಲ್ಲಿ ಸತ್ಸಂಗದಲ್ಲೇ ಆಗೋದು. ನಾನ್ ಮಾಡ್ತೀನಿ ಅಂದ್ರೆ ಏನ್ ಮಾಡಿದ್ರು ಆಗೋದಿಲ್ಲ. ಅದೆಲ್ಲಾನು ಶಮಾಧಿ, ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧೆ, ಇವೇನು ಆರು ಸಾಧನ ಇದೆಯಲ್ಲ ಅತ್ಯಂತ ಶ್ರೇಷ್ಠ. ಇಂಥ ಮನಸ್ಸಿಗೆ ಆತ್ಮಜ್ಞಾನ ಬಹಳ ಸುಲಭ. ಯಾಕೆ ಆತ್ಮಜ್ಞಾನ ಕಷ್ಟ ಅಂದ್ರೆ ನನಗೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ದಿರೋದು.
ನಮ್ಮ ಅಪ್ಪವರೆಲ್ಲ ಅಂತಿರ್ತಾರೆ, ಸಂಸಾರ ಬಹಳ ಕಷ್ಟ, ಅದ್ ಹೆಂಗ್ ಮಾಡ್ತೀರಾ ನೀವು ಅಂತ. ಬಹಳ ಸಾಮರ್ಥ್ಯ, ಬಹಳ ತಾಕತ್ತಿದ್ದಾರೆ, ನಮ್ಗ ಆ ಸಾಮರ್ಥ್ಯ ಇಲ್ಲ ನಮ್ಗೆ ಅಂತಿದ್ರು. ಹಾಗಾಗಿ ಸಂಸಾರ ಬಹಳ ಕಷ್ಟ. ಒಬ್ಬ ಈಗ ಏನಾದ್ರೂ ಬಡವ ಇರೋನು ನಾ ಶ್ರೀಮಂತ ಆಗ್ಬೇಕು ಅಂದ್ರೆ ಜೀವನ್ ಪರ್ಯಂತ ಹೋರಾಡಿದ್ರು ಆಗೋದಿಲ್ಲ. ಆ ಹೆಂಡತಿ ಸರಿ ಇಲ್ಲ, ಅವ್ರನ್ನ ಸರಿ ಮಾಡಿದ್ರೆ ಜೀವನ್ ಪರ್ಯಂತ ಸರಿ ಮಾಡಕ್ಕಾಗಲ್ಲ. ಗಂಡನ್ ಸರಿ ಮಾಡಕ್ಕಾಗಲ್ಲ, ಮಕ್ಳು ಸರಿ ಮಾಡಕ್ಕಾಗಲ್ಲ. ಆದ್ರೂ ಎಷ್ಟು ಹೋರಾಟ ಮಾಡ್ತೀವಲ್ಲ ಜೀವನ್ ಪರ್ಯಂತ. ಆತ್ಮಜ್ಞಾನ ಆ ರೀತಿ ಇಲ್ಲ, ಬಹಳ ಸುಲಭ. ಎಲ್ಲ ನಾನು ಇರೋದೇ ಬ್ರಹ್ಮ ಸ್ವರೂಪ ಇದೀನಿ, ಆರಾಮಿದೀನಿ. ಬಿಟ್ಬಿಟ್ಟು ನಾನೇ ಮೈ ಮೇಲೆ ಹಾಕೊಂಡು, ನಾನೇ ನಂದೇದ್ದು ಅಲ್ಲ ಎಲ್ಲಾರ್ದು ಹಾಕೊಂಡು, ನಾನೇ ಮನಸ್ಸನ್ನ ಡಸ್ಟ್ ಬಿನ್ ಮಾಡ್ಕೊಂಡು, ಆ ಡಸ್ಟ್ ಬಿನ್ ಎಷ್ಟು ಎತ್ತಕ್ಕೆ ಆಗ್ಬಾರ್ದು ಅಷ್ಟು ಕಸ ಅದ್ರೊಳಗಡೆ ಹಾಕೊಂಡು, ಅಷ್ಟು ಮೋಹ ಮಮಕಾರಗಳನ್ನ ಹಾಕೊಂಡು ಬೇಕಾದು ಅದೇ ಶಮದಮಾದಿ ಸಾಧನ. ಕ್ಷಮೆ ಮನಸ್ಸನ್ನ ತಣ್ಣು ಮಾಡೋದು. ಆರಾಮ್ ನಮ್ಮ ಅಪ್ಪವ್ರ ಅಂತಿದ್ರು, ಬಾಳ್ ವಿಪರೀತ. ನಮ್ಮ ಅಪ್ಪವ್ರು ಬಾಳ ಶಾಸ್ತ್ರಗಳನ್ನ ನಿಂಗೆ ಹೇಳ್ತಾನೆ ಇರ್ಲಿಲ್ಲ. ಯಾಕೆ ಅಷ್ಟೊಂದು ಏನ್ ಸಂಸಾರದ್ದು ಏನಾರು ಗಂಡ ಹಂಗೆ ಮಕ್ಳು ಹಿಂಗಂದ್ರು ಯಾಕೆ ಬಾಳ ತಲೆಗೆ ಹಾಕೋತೀರಾ, ಸುಮ್ ಬಿಟ್ಬಿಡ್ರ ಆರಾಮ್ ಉದಾಸೀನ ಹಂಗೆ. ಅದಕ್ಕೆ ಸಾಕ್ರೆಟಿಸ್ ಉದಾಹರಣೆ ಚೆನ್ನಾಗ್ ಹೇಳ್ತಿದ್ರು. ಅವ್ರ ಹೆಂಡತಿ ಎಂತ ಜೋರಿದ್ರು, ಅವ್ರೇನಿದ್ರು ಅವ್ರೇನು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ಆ ರೀತಿ ಮನೆಯಲ್ಲಿ ಎಲ್ಲವೂ ನಡೆಯೋದೆ, ಜಗತ್ತಿರೋದೇ ಆ ರೀತಿ. ಅವ್ರನ್ನ ಏನ್ ಬದಲಾವಣೆ ಮಾಡಕ್ಕಾಗತ್ತೆ, ನಾನ್ ಆಗ್ಬೋದು. ಈ ಸಾಧಕ ಅಂದ್ರೆ ನಾನ್ ಬದಲಾವಣೆ ಆಗೋದು. ಅವ್ರನ್ನೆಲ್ಲಾ ನಾನ್ ಸತ್ಸಂಗಕ್ ಬಂದು ಪ್ರವಚನ ಕೇಳಿ ಅವ್ರನ್ನೆಲ್ಲಾ ಬದಲಾವಣೆ ಮಾಡ್ತೀನಿ ಅಲ್ಲ, ನಾನ್ ಬದಲಾವಣೆ. ಯಾಕಂದ್ರೆ ನನ್ ಮೇಲೆ ನಿಂತಿರೋದು ಅದೆಲ್ಲ. ಈ ನನ್ ಮೇಲೆ ನಿಂತಿದೆ ಅಂತ ಮೊದ್ಲು ಗೊತ್ತಾಗಲ್ಲ. ಅದಕ್ಕೆ ಈ ಸಾಧನಗಳು. ಮೊದಲು ಅಂತಃಕರಣ ಇದನ್ನ ಭೂಮಿ ಹದ ಆಗ್ತಾ ಇರೋದು ಇದನ್ನ. ಕ್ಷಮೆ ಮನಸ್ಸಿಗೆ ವಿಪರೀತವಾದ ಏನ್ ಇಷ್ಟೊಂದು ರೋಷ, ವೇಷ, ಕಾಮ, ಕ್ರೋಧ, ಏನ್ ಹೋರಾಟ ಮಾಡ ನಿಲ್ಸು ಸ್ವಲ್ಪ ಮನಸ್ಸಿಗೆ. ಏನಕ್ಕೆ ಅಷ್ಟೊಂದ್ ಸ್ಪೀಡ್ ಆಗಿ ಹೋಗ್ತಿದ್ಯಲ್ಲ, ಎಲ್ಲಿಗೆ ಹೋಗ್ತಿದ್ಯಾ, ಏನ್ ಸಾಧಿಸ್ಬೇಕು ಅಂತಿದ್ಯಾ ಅಂತ ಮನಸ್ಸಿಗೆ ಹೇಳೋದೇ ಕ್ಷಮೆ. ಕ್ಷಮೆ ಯಾವಾಗ ಮನಸ್ಸು ತಾನು ನಿಲ್ಲಿಸ್ತೋ, ಸ್ವಲ್ಪ ಆವೇಗದಿಂದ ನಿಲ್ತೋ, ಆಗ ಇಂದ್ರಿಯಗಳು ಸ್ವಲ್ಪ ತಾನೇ ತಣ್ಣಗಾಗತ್ತೆ. ಯಾಕೆ ಅಷ್ಟೊಂದ್ ನೋಡಕ್ ಓಡೋಗ್ತೀಯಾ, ಯಾಕೆ ಅಷ್ಟೊಂದು ಮೊಬೈಲು ಕಿವಿ ಎರಡು ಅದೇ ಇರೋದದು. ದೃಶ್ಯ ಶಬ್ದ ಎರಡೇ ಅದರ ರೂಪ ಮತ್ತೆ ಶಬ್ದ. ಅದಕ್ಕೇನ್ ಅಷ್ಟು ಆಕರ್ಷಣೆ ಒಳಗಾಗಿದೀವ ಅದನ್ನ. ಅದು ಮೊದ್ಲು ಇರ್ಲಿಲ್ಲ, ನಾನ್ ಇದ್ದೆ ಅವಾಗ. ಈಗ ಅದಕ್ಕೆ ಎಷ್ಟು ಆಗ್ಬಿಟ್ಟಿದೀನಿ ಅಂದ್ರೆ, ನಾನ್ ಹೋದ್ರು ನನ್ ಮೊಬೈಲ್ ಇರ್ಬೇಕು. ಎದ್ದ ತಕ್ಷಣ ದೇವರ ದರ್ಶನ. ಈ ಕರಾಗ್ರೆ ಮೊದ್ಲು ದೇವ್ರದೆಲ್ಲ ಹೇಳ್ತೀರ, ಕರಾಗ್ರೆ ವಸತಿ ಲಕ್ಷ್ಮಿ. ಈಗ ಹಂಗಲ್ಲ, ಕರಾಗ್ರೆ ಮೊಬೈಲೇ ಈಗ. ನಾ ಎದ್ದ ತಕ್ಷಣ ನನ್ ಕೈ ಮೊದ್ಲು ಮೊಬೈಲು. ಯಾರ್ಯಾರ್ ಮೆಸೇಜ್ ಬಂದಿದೆ, ಯಾರ್ಯಾರ್ದಿದು, ಅದನ್ನೆಲ್ಲ ಈಗೆಲ್ಲ ಎಷ್ಟು ಜೀವನ ಪರಿವರ್ತನೆ, ಎಷ್ಟು ಹೋಗ್ಲಿ ಆ ಶಬ್ದಾದಿಗಳನ್ನ. ಅದೇ ಅವ್ರವ್ರನ್ನೇ ನೋಡೋದು, ಹೊಸಬ್ರೇನದು ಇದೆ ಇವ್ರನ್ನ, ಈ ಮನುಷ್ಯನ್ನೇ ನೋಡೋದು. ಕೇಳಿದುದನ್ನೇ ಮಗಳೆಯು ಕೇಳುತ್ತ ಮೇಳೈಸಿದುದನ್ನೇ ಅದನ್ನೇ ಕೇಳೋದು, ಅದನ್ನೇ ಚಿಂತಿಸೋದು, ಅದನ್ನೇ ಮಾಡ್ತಿದ್ರೆ ಮನಸ್ಸು ಹೇಗೆ? ಅದು ರೋಗಿಷ್ಠ ಮನಸ್ಸದು, ಅದು ಕಾಯಿಲೆ ಮನಸ್ಸದು. ನಾವ್ ಅದನ್ನ ಏನೋ ಬಹಳ ವಿಪರೀತ. ಜಗತ್ತಿನವ್ರ ಮಾತು ಬೇರೆ, ಮಹಾತ್ಮರ ಮಾತು ಬೇರೆ. ಮಹಾತ್ಮರ ಮಾತನ್ನ ಕೇಳ್ಬೇಕು. ಯಾರು ಈ ಸಂಸಾರದ್ದು ಇವುಗಳನ್ನ ವಿಪರೀತ ಮಾಡ್ತಿರ್ತಾರಲ್ಲ, ಅದು ರೋಗಿಷ್ಠ ಮನಸ್ಸು. ಅದ್ ಬಹಳ ತಾನೇ ಭಾವಿಸಿದೆ, ನಾನ್ ಬಹಳ ಆರೋಗ್ಯವಾದ ಮನಸ್ಸು. ರೋಗಿಷ್ಠ ಮನಸ್ಸು ದುಃಖಕ್ಕೀಡಾಗತ್ತೆ. ಅದು ಸ್ವಲ್ಪ ಯೌವನ ಇದ್ದಾಗ, ದುಡ್ಡಿದ್ದಾಗ, ಎಲ್ಲ ಅನುಕೂಲ ಇದ್ದಾಗ, ದೇಹ ಸಶಕ್ತ ಇದ್ದಾಗ ಏನೋ ಮಾಡಿದೀನಿ, ಏನೋ ನನ್ ಕೈಲಿ ಇದೆ ಅಂತ ಸಾಮರ್ಥ್ಯ ಬಳಲ್ತಿರತ್ತೆ. ಏನಾರು ಒಂದ್ ಘಟನೆ ಆಗ್ಲಿ, ಕುಗ್ಗೋಗೆ ಬಿಡ್ತಾನೆ. ಏನಾರು ತಲೆಗೆ ಒಂದ್ ಪೆಟ್ಟು ಬೀಳ್ಲಿ, ಏನೋ ಒಂದಾಗ್ಲಿ, ಕೈಯಿದಾಗ ಅವಾಗ ಗೊತ್ತಾಗತ್ತೆ ಏನ್ ಇಷ್ಟು ದಿನ ಇತ್ತಲ್ಲ ಹಾರಾಟ, ಎಲ್ಲಾ ನಿಂತೋಗತ್ತೆ. ಹಾಗಾಗಿ ಆ ಮನಸ್ಸನ್ನ ಅಷ್ಟೊಂದ್ ಆವೇಗ ಬೇಡ. ಇಂದ್ರಿಯಗಳನ್ನು ಅಷ್ಟೊಂದ್ ವಿಪರೀತ ಬಳಸು, ಒಳ್ಳೆಯ ಕಾರ್ಯಕ್ಕೆ ಬಳಸು. ಮನಸ್ಸು ಸಶಕ್ತ ಆಗೋದಕ್ಕೆ ಬಳಸು. ನಮ್ಮ ಅಪ್ಪವ್ರು ಹೇಳ್ತಿರೋ, ದೇಹ ಬಳಸ್ಲೇಬೇಕು. ದೇಹ ಹೋಗೋವರೆಗೂ ನಮ್ಮ ಅಪ್ಪವ್ರು ಬಳಸಿದ್ರು ಅದನ್ನ. ಎಷ್ಟು ವಾಕಿಂಗ್, ಅವ್ರ ಆಹಾರ ಕಡಿಮೆ, ದೇಹ ಚಟುವಟಿಕೆ ಬಹಳ, ದೈಹಿಕ ಚಟುವಟಿಕೆ. ಆ ರೀತಿನೇ ಅವುಗಳನ್ನ ಬಳಸ್ಬೇಕು. ಮಹಾತ್ಮರು ಹೇಳುವ ರೀತಿಯಲ್ಲಿ ಬಳಸ್ಬೇಕು ಅದನ್ನ. ನನಗೆ ಹೆಂಗ್ ಅರ್ಥ ಆಗತ್ತೆ ಆ ರೀತಿ ಬಳಸಿದ್ರೆ ಕೊನೆಗೆ ದುಃಖಿ ಆಗ್ತೀನಿ. ಶಮದಮಾದಿ ಸಾಧನವು ಇದೆ. ಶಮೆ, ದಮೆ, ಉಪರತಿ, ಸ್ವಲ್ಪ ಇವುಗಳನ್ನೆಲ್ಲ ಹೊರಗಂದನ ಉಪರತಿ ಮಾಡು, ಬೇಡ ಅನ್ನು. ತಿತೀಕ್ಷೆ ತಡ್ಕೋ, ಸಾಧಕ ತಡ್ಕೋಬೇಕು. ಒಂದ್ ಸಣ್ಣ ಮಳೆ ಆಯ್ತು, ನೆಗಡಿ ಆಯ್ತು, ಪ್ರವಚನ ತಪ್ಪಿಸ್ಕೊಂಡೆ. ಬಿಸಿಲು ಬಂತು, ತಡೆಯಕ್ ಆಗ್ತಿಲ್ಲ, ತಡಿಬೇಕು. ನಮ್ಮ ಅಪ್ಪವ್ರಂತೀರು, ದೇಹಕ್ಕೆ ಅದೇ ಆದ ಸಾಮರ್ಥ್ಯ ಇದೆ, ಅದೆಲ್ಲವನ್ನೂ ತಡೆಯುತ್ತೆ. ಚಳಿ, ಮಳೆ, ಬಿಸಿಲು, ಕಷ್ಟ, ಸುಖ ಎಷ್ಟು ತಡೆಯುತ್ತೋ ಅಷ್ಟು ಗಟ್ಟಿ ಆಗತ್ತೆ. ದೇಹವನ್ನ ಎಷ್ಟು ಬಳಸ್ತೀವಿ, ಎಷ್ಟು ನಡಿತೀವಿ, ಕೈನ ಬಳಸ್ತೀವಿ, ಕಣ್ಣನ್ನ ಬಳಸ್ತೀವಿ, ಎಲ್ಲವನ್ನ ಎಷ್ಟು ಬಳಸ್ತೀವಿ ಅಷ್ಟು ಸಶಕ್ತ. ನಾವೇನ್ ಅನ್ಕೊಂಡಿದೀವಿ, ನಾವು ಜ್ಞಾನದವರು, ಈ ಸಾಧನೆ ಮಾಡೋರು, ಯೋಗದವ್ರು ಮಾತ್ರ
ನಾನು ಊಟ ಮಾಡ್ತೀನಿ ತಾನೆ ಜ್ಞಾನದವರಾದ್ರುನು. ವಿಪರೀತ ಊಟ ಮಾಡೋದು, ಅದನ್ನ ಬಳಸದೇ ಇರೋದು, ಬರೀ ಬುದ್ಧಿ ಬಳಸೋದು. ನಮ್ಮ ಅಪ್ಪವ್ರು ಅಂತಿದ್ರು, ಯಾವಾಗ ಬರೀ ಬುದ್ಧಿ ಬಳಸಿ ದೇಹವನ್ನ ಬಳಸ್ಲಿಲ್ಲ, ದೇಹ ಕೆಡತ್ತೆ. ಯಾವುದೋ ದೇಹದ ಅಂಗವನ್ನ ನಾನು ಬಳಸೋದಿಲ್ಲ, ಆ ದೇಹ ಕೆಡ್ತಾ ಹೋಗುತ್ತೆ. ಕೈ ಜಾಸ್ತಿ ಬೆಳೆಸಿಲ್ಲ, ಮುಂದೆ ಕೈನೇ ಎತ್ತಕ್ಕಾಗಲ್ಲ. ಕಾಲನ್ನ ಬಳಸ್ಲಿಲ್ಲ, ಮುಂದೆ ನಡೆಯಕ್ಕಾಗಲ್ಲ. ಎಲ್ಲಾ ಆಮೇಲೆ ಅದ್ರದ್ದು ದುಃಖ ಅದು ಹೋದ್ಮೇಲೆ ಗೊತ್ತಾಗತ್ತೆ. ಅವಾಗ ಪರಿತಾಪ ಪಟ್ರೆ ಏನ್ ಪ್ರಯೋಜನ? ಎಲ್ಲಿವರೆಗೂ ದೇಹ ಸಶಕ್ತವಾಗಿ ಇರ್ಬೇಕು ಅಂದ್ರೆ ಚೆನ್ನಾಗಿ ಬಳಸ್ಬೇಕು ಕಾರ್ಯಗಳಲ್ಲಿ. ತುಂಬಾ ಕೆಲಸ ಮಾಡ್ಬೇಕು. ಎಷ್ಟು ದಣವಾಗ್ಬೇಕಂದ್ರೆ ಎಲ್ಲಾ ದೇಹವು ಮಲಗೋದಕ್ಕೆ ಪರದಾಡ್ತಿರ್ಬೇಕು, ಅವುಗಳಿಗೆ ವಿಶ್ರಾಂತಿ ಬೇಕು ಅನಿಸ್ತಿರ್ಬೇಕು. ನಾವ್ ಹಾಗಲ್ಲ, ಅದನ್ನ ಸಮಯ ಇಟ್ಕೊಂಡ್ಬಿಟ್ಟಿದೀವಿ. ಇಷ್ಟ್ ಗಂಟೆ ಮಲ್ಗೋದು, ಯಾಕೋ ನಿದ್ರೆ ಬರ್ತಿಲ್ಲ. ದಣವಾಗಿದ್ರೆ ತಾನೇ ನಿದ್ದೆ ಬರಕ್ಕೆ. ದಣವಾಗಿರೋನಿಗೆ ಈ ಜಾಗ ಆ ಜಾಗ ಎಲ್ಲಿ ಅವನಿಗೆ ವಿಪರೀತ ದಣವಾಗಿರೋನ್ಗೆ ಎಲ್ ಮಲಗ್ಸಿದ್ರು ಸ್ವರ್ಗ. ಅವನಿಗೆ ಎಲ್ ಕೂತಿದ್ರು ನಿದ್ದೆ ಬರುತ್ತೆ ದೇಹವನ್ನ. ಹಾಗಂತ ತಮೋಗುಣ ಅಲ್ಲ, ತಮೋಗುಣ ಬೇರೆ. ಅವನೊಬ್ಬ ನಿದ್ದೆ ಅವ್ನ್ ಎಲ್ ಕೂರ್ಸಿದ್ರೆ ನಿದ್ದೆ ಮಾಡ್ತಿರ್ತಾರೆ. ತಮೋಗುಣ ಅಲ್ಲ, ಸಾತ್ವಿಕ ಗುಣನೂ ಇರ್ಬೇಕು. ದೇಹವನ್ನ ಸಶಕ್ತವಾಗಿ ಬಳಸ್ಬೇಕು, ಅದನ್ನ ಕ್ರಮಬದ್ಧತೆಯಿಂದ ಇಟ್ಟಿರ್ಬೇಕು. ಇಷ್ಟು ಗಂಟೆಗೆ ನಿದ್ದೆ ತಾನೇ. ಮಹಾತ್ಮ ಗಾಂಧೀಜಿ, ನಮ್ಮ ಅಪ್ಪವರು ಅದನ್ನೆಲ್ಲ ಇದ್ರು. ಮಹಾತ್ಮ ಗಾಂಧೀಜಿನೂ ಅಷ್ಟೇನೆ, ಒಂದು ಕ್ಷಣ ದೇಹ ಕೂರ್ತಿರ್ಲಿಲ್ಲ ಅವ್ರು. ಏನು ಎಂತವ್ರೇ ದೊಡ್ಡವ್ರು ಬರ್ಲಿ ಅಲ್ಲೆಲ್ಲ ಇವ್ರ ಜೊತೆಗೆ ಓಡ್ಬೇಕು ಅವ್ರು. ಅಲ್ಲಿ ಹೋಗಿ ಆಡನ ತಾವೇ ಹಾಲು ಕರ್ಕೋತಿದ್ರು, ಅಲ್ಲಿ ಹೋಗ್ತಿದ್ರು, ಚರ್ಕ ನೋಡ್ತಿದ್ರು, ಅದನ್ ವಿಪರೀತ. ಒಂದ್ ಸೆಕೆಂಡ್ ಅವ್ರು ನಿಂತಿರೋದೇ ನೋಡಿಲ್ಲ ಯಾರು. ಅವ್ರು ಆರಾಮ್ ಕೂತಿದಾರೆ ಅನ್ನೋದೇ ಇಲ್ಲ. ಅವ್ರಿಗೆ ಯಾರು ಮಾತಾಡ್ಸಕ್ ಬರ್ಬೇಕು, ದೊಡ್ಡವರೆಲ್ಲ ಅವ್ರ ಜೊತೆ ಅವ್ರು ಹೋಗ್ಬೇಕು. ಅವ್ರು ಬಂದ್ರು ಅಂತ ಇವ್ರು ಕುತ್ಕೋತಾ ಇರ್ಲಿಲ್ಲ. ಮತ್ ಅವ್ರು ಎಲ್ಲೇ ಇರ್ಲಿ, 9 ಗಂಟೆ ಆಯ್ತು ರಾತ್ರಿ, ಎಂತ ಜಾಗ ಇಲ್ಲ ಅಲ್ಲಿ ನಿದ್ದೆ ಹೊಟ್ಟೋಗ್ತಿದ್ರು. ಕೆಲವು ಸಲ ಅವ್ರು ಒಂದ್ ಸಲ ಗಾಡಿಲಿ ಬರ್ತಿರ್ತಾರೆ. ಮಹಾತ್ಮ ಗಾಂಧೀಜಿ ಯಾವ್ದೋ ಊರ್ಗ್ ಹೋಗಿರ್ತಾರೆ, ಎತ್ತಿನ ಗಾಡಿಲಿ ಕೂತಿರ್ತಾರೆ. 9 ಗಂಟೆ ಆಗಿರುತ್ತೆ. ರಾಜಗೋಪಾಲಾಚಾರ್ ಅವ್ರು ಯಾರೋ ದೊಡ್ಡವ್ರು ಅವ್ರ ಜೊತೆ ಅವಾಗ್ಲೂ ಇರ್ತಾರೆ. ಹಾಗಾಗಿ ಅವ್ರೆಲ್ಲರೂ ಇರ್ತಾರೆ. 9 ಗಂಟೆ ಆಯ್ತು, ನಿದ್ದೆ ಬಂದಿದೆ, ಗಾಡಿಲಿ ಬಿದ್ದೆ ಹೋಗ್ಬಿಟ್ಟವ್ರೆ. ಅವ್ರಿಗೆ ಗೊತ್ತಿಲ್ಲ ಮಹಾತ್ಮ ಗಾಂಧೀಜಿ. ಅವ್ರ ಜೊತೆಲಿದ್ದು 9 ಗಂಟೆ ಆಯ್ತು, ಮಹಾತ್ಮ ಗಾಂಧೀಜಿ ನಿದ್ದೆಗೆ ಹೋಗ್ತಾರೆ. ತಿರುಗಿ ನೋಡೋದು ಆಗ್ಲೇ ನಿದ್ದೆ ಬಂದು ಅವ್ರ ಕೆಳಗಡೆ ಬಿದ್ದೋಗಿರ್ತಾರೆ. ಅಷ್ಟು ಸಮಯ ಪರಿಪಾಲನೆ. ನಮ್ಮ ಅಪ್ಪವರು ಅಷ್ಟೇನೆ, ಸಮಯ ಅಂದ್ರೆ ಸಮಯ, ಆ ಸಮಯಕ್ಕೆ ನಿದ್ರೆ, ಆ ಸಮಯಕ್ಕೆ ವಿಶ್ರಾಂತಿ. ಹಗಲ ಹೊತ್ತಲ್ಲಿ ಏನ್ ಮಾಡಿದ್ರು ಮಲಗ್ಲಿಲ್ಲ ಅಪ್ಪವರು. ಅವ್ರು ನಾವ್ ಅನ್ಕೋತೀವಿ ಅವ್ರಿಗೇನ್ ನಮ್ಮಷ್ಟ್ ಕೆಲ್ಸ ಇದೆಯಾ. ಅವ್ರು ಬೆಳಗ್ಗೆ 4-3:30 ಎದ್ರೆ ರಾತ್ರಿ 10 ಗಂಟೆವರೆಗೂ 1 ನಿಮಿಷನೂ ಪುರ್ಸೊತ್ತಿರ್ತಿರ್ಲಿಲ್ಲ. ಎಷ್ಟು ಜನ ಬರೋರು ಭೇಟಿಗಾಗಿ. ಅದೆಲ್ಲ ಅವ್ರು ಇರ್ಲಿಲ್ವಾ, ತಾವ್ ಅಧ್ಯಯನ ಮಾಡ್ತಿದ್ರು, ಚಿಂತನಾ ಮಾಡಿಸ್ತೆ. 1 ಸೆಕೆಂಡ್ ಪುರ್ಸೊತ್ ಕೊಡ್ತಿರ್ಲಿಲ್ಲ. ದೇಹ ಮನಸ್ಸನ್ನ ಜ್ಞಾನಕ್ಕಾಗಿ ಆ ರೀತಿ ನಾವು ಆಗ್ಬೇಕು. ಬರೀ ಅವ್ರ ಶಿಷ್ಯರು ಅವ್ರು ಇದೆಲ್ಲ ಅಂತ ಅಂದ್ರಲ್ಲ, ಅವ್ರು ಯಾಕೆ ಆ ರೀತಿ ಅದನ್ನ ಮಾಡ್ತಿದ್ರು ಅಂದ್ರೆ ನಮ್ಗ್ ಆದರ್ಶ. ನಾವ್ ಆ ರೀತಿ ಮಾಡ್ಬೇಕು ಅಂತ ಅದನ್ನ ಅವ್ರು ನಮಗ್ ತೋರಿಸ್ತಿದ್ರು. ಹಾಗಾಗಿ ಆ ರೀತಿ ಯಾವಾಗ ಜೀವನ ಇರುತ್ತೆ, ಶಮದಮಾದಿಗಳು ಬರುತ್ತೆ, ತಿತಿಕ್ಷಾ ಬರುತ್ತೆ, ಶ್ರದ್ಧೆ ಬರುತ್ತೆ. ಇವೆಲ್ಲವೂ ಒಂದಕ್ಕೊಂದು ಒಂದನ್ ಮಾಡಿದ್ರೆ ತಾನೇ ಅವೆಲ್ಲವೂ ಮೈಗೂಡ್ತಾ ಹೋಗುತ್ತೆ. ಈ ರೀತಿಯಾಗಿ ಸಾಧಕ ಇರ್ಬೇಕು. ಇಷ್ಟೆಲ್ಲಾ ಮಾಡಿದ್ರು ಆತ್ಮಜ್ಞಾನದ ಬಯಕೆ ಇನ್ನೂ ಬಂದಿಲ್ಲ ಅಂತ. ಇನ್ನೂ ಆತ್ಮಜ್ಞಾನಕ್ಕೆ ಇವೆಲ್ಲವೂ ತಯಾರಿ. ಸದುಗತೆ ಆಸೆಯೋಳು ಉರಿಯದೆ. ಇಷ್ಟೆಲ್ಲಾ ಯಾವಾಗ ಮನಸ್ಸು ತನಗೆ ವಿವೇಕ, ಇವೆಲ್ಲವೂ ವಿವೇಕ ಬರೋದು. ಜಗತ್ತಿನ ಬಗ್ಗೆ, ತನ್ನ ಜೀವನದ ಬಗ್ಗೆ, ಏನಿದೆಲ್ಲ ಅನಿತ್ಯದ ಬಗ್ಗೆ ಅವನಿಗೆ ಗಾಬರಿ ಎಲ್ಲ ಆಗಿ ಮನಸ್ಸನ್ನ ವಿಪರೀತವಾಗಿ ಹೊರಗಡೆ ಬಳಸ್ದೆ. ಆಗ ಯಾವಾಗ ಮನಸ್ಸಾಗುತ್ತೋ ಅದು ಅಂತರ್ಮುಖ ಮನಸ್ಸು. ಇದು ಸಾಧಕ ಮನಸ್ಸು. ಈ ರೀತಿಯ ಸಾಧಕ ಮನಸ್ಸಿಗೆ ಈ ರೀತಿಯ ನಿಜಗುಣರ ಒಂದೊಂದು ಏನು ಎಲ್ಲವೂ ಈ ಸೂತ್ರಗಳಿದೆಯಲ್ಲ, ಅಮೃತ. ಕೇಳ್ತಾ ಇದ್ದಾಗೆ ಆತ್ಮಜ್ಞಾನ. ಈ ರೀತಿಯಾದ ಅಂತಃಕರಣ ಇರೋರಿಗೆ ಯಾಕೆ ಆತ್ಮಜ್ಞಾನ ಆಗೋದಿಲ್ಲ? ಯಾಕೆ ಆತ್ಮಜ್ಞಾನ ಕಷ್ಟ? ನಾವ್ ಈ ರೀತಿ ಪ್ರಾರಂಭನೆ ಸರಿ ಇಲ್ಲ ನಮ್ದು. ಪ್ರಾರಂಭನೆ ಕುಣಿಯಲು ಬಾರದ ನರ್ತಕನು ನೆಲವೇ ಡೊಂಕೆಂದ. ಕುಣಿಯಕ್ಕೆ ಬರ್ತಿಲ್ಲ ಸರಿಯಾಗಿ, ಅದಕ್ಕೆ ನೆಲ ಸರಿ ಇಲ್ಲ ಅಂತ. ನಮಗೆ ಸಾಧನೆಯ ರೀತಿನೇ ಗೊತ್ತಿಲ್ಲ, ಬದುಕುವ ರೀತಿನೇ ಗೊತ್ತಿಲ್ಲ. ದೇಹವನ್ನ ಹೇಗ್ ಬಳಸ್ಬೇಕು, ಮನಸ್ಸನ್ನ ಹೇಗ್ ಬಳಸ್ಬೇಕು, ಅದಕ್ಕೆ ಮಹಾತ್ಮರ ಸಂಘ ಬೇಕು. ಜ್ಞಾನಿಗಳ ಅವರ ಜೀವನ ಅದ್ ನಮಗೆ ದೊಡ್ಡ ಆದರ್ಶ. ಮಹಾತ್ಮರ ಜೀವನವನ್ನ ನೋಡ್ಬೇಕು ಸಾಧಕ. ಹೊರಗಡೆ ಲೌಕಿಕ ಸಾಧಕರಲ್ಲ, ಜ್ಞಾನಕ್ಕಾಗಿ ಇದಕ್ಕಾಗಿ ಮಹಾತ್ಮರು ಏನ್ ಜೀವನ ಮಾಡಿದಾರಲ್ಲ, ಅವ್ರ ಜೀವನವನ್ನ ಅದಕ್ಕೆ ಅಧ್ಯಯನ ಮಾಡ್ಬೇಕು ಅನ್ನೋದು. ಮಹಾತ್ಮರ ಜೀವನವನ್ನ ಚರಿತ್ರೆನ ಯಾಕೆ ಓದ್ಬೇಕು? ಆಗ ನಮಗ್ ದರ್ಶನ ಆಗುತ್ತೆ. ನಾವು ಹೇಗ್ ಅವ್ರಿಗೂ ನಮ್ಮ ಹಾಗೆ ದೇಹಾದಿಗಳು. ಅವ್ರಿಗೇನ್ ವಿಶೇಷವಾದ ದೇಹಾದಿಗಳಿದ್ಯಾ? ಇನ್ನು ನಮ್ಗಿಂತ ಬಹಳ ಕಷ್ಟ ಇತ್ತು ಅವರಿಗೆ. ಮನೆಯಲ್ಲಾಗ್ಲಿ ಏನೇ ಆಗ್ಲಿ ಯಾರೂ ಸಹಕಾರ ಕೊಟ್ಟಿಲ್ಲ ಅವ್ರಿಗೆಲ್ಲ. ಎಷ್ಟು ಕಷ್ಟಪಟ್ಟು ಮಹಾತ್ಮರಾದ್ರಲ್ಲ ಅವರೆಲ್ಲ. ಹಾಗಾಗಿ ಆ ಮಹಾತ್ಮರ ಜೀವನವನ್ನ ಇವನ್ನೆಲ್ಲಾ ನೋಡಿ ಮನಸ್ಸು ಶಮದಮಾದಿಗಳ ಈಗ ಪಕ್ವತೆ ಬಂದಿದೆ. ಈಗ ಅದಕ್ಕೊಂದ್ ಸ್ವಲ್ಪ ಸಮಾಧಾನ ಆಯ್ತು ಮನಸ್ಸಿಗೆ, ಸ್ವಲ್ಪ ವಿವೇಕ ಬಂತು. ಸಾಕು ಇನ್ನು ಹೊರಗಡೆದು ಏನು, ನಾನು ಯಾಕೆ ಜೀವನ ಅಂತೆಲ್ಲ ಅನ್ಸು
ಸದುಗತಿ ಆಸೆಯವಳು ಇನ್ ಪ್ರಾರಂಭ ಆಯ್ತು ಅವನಿಗೆ. ಯಾರಿಗೆ ಮುಮುಕ್ಷತ್ವ, ಇದು ಮುಮುಕ್ಷತ್ವ. ಈ ಮುಮುಕ್ಷತ್ವ ಬರ್ಲೇಬೇಕು. ಈ ಮುಮುಕ್ಷತ್ವ ಬಂದಿಲ್ಲ, ಆತ್ಮಜ್ಞಾನ ಕಷ್ಟ, ನಿಧಾನ ಆಗತ್ತೆ. ಕಷ್ಟ ಅಂದ್ರೆ ಈ ಸ್ವಲ್ಪ ನಿಧಾನ ಆಗುತ್ತೆ. ಮುಮುಕ್ಷತ್ವ ಬಂತು, ಆತ್ಮಜ್ಞಾನ. ಮುಂದಿನ ಹಂತವೇ ಆತ್ಮಜ್ಞಾನ. ಮುಮುಕ್ಷತ್ವ ಅಂದ್ರೆ ಏನು? ಆ ರಾಮಕೃಷ್ಣ ಪರಮಹಂಸರೇ ಅಂತಾರಲ್ಲ, ನೀರಲ್ಲಿ ಕರ್ಕೊಂಡೋಗಿ ನನ್ನನ್ನ ಮುಳುಗ್ಸಿದ್ರೆ ನನಗ್ ತಡ್ಕೊಳಕ್ ಆಗತ್ತ? ಒಂದ್ ಸೆಕೆಂಡ್ಗೆ ಅದನ್ನ ಹೊರಗೆ ಹೇಗ್ ಬರ್ಬೇಕು ಅಂತೀರಲ್ಲ, ಹಾಗೆ ಈ ಪ್ರಪಂಚದಿಂದ ನಾನು ಹೊರಗೆ ಹೋಗ್ಬೇಕು, ನಾನ್ ಬ್ರಹ್ಮ ವಸ್ತುವನ್ನ ಪಡಿಬೇಕು ಅನ್ನುವ ಮುಮುಕ್ಷತ್ವ. ಈ ಮುಮುಕ್ಷತ್ವ ಯಾರಿಗ್ ಬರುತ್ತೆ? ಗುರುಗಳ ಸಾನ್ನಿಧ್ಯ ಸಿಗ್ಲೇಬೇಕು. ಗುರುಗಳ ಸಾನ್ನಿಧ್ಯ ಸಿಗತ್ತೆ. ಗುರುಗಳು ಅವ್ರ ಹತ್ರ ಬಂದೇ ಬರ್ತಾರೆ. ಆ ಅರ್ಜುನ ಕೃಷ್ಣ ಪರಮಾತ್ಮನ ಸಾನ್ನಿಧ್ಯದಲ್ಲೇ ಇದ್ದ ಅವ್ರಿಗೆ ಸೋದರ ಮಾವ, ಅವ್ರಿಗೆ ಆಪ್ತ ಸ್ನೇಹಿತ ಜೊತೆಗೆ ಇಬ್ರು ಎಲ್ಲಾ ಘಟನೆಗಳಲ್ಲೂ ಇಬ್ರು ಕೃಷ್ಣ ಪರಮಾತ್ಮನಿಗೆ ಅರ್ಜುನನ್ ಕಂಡ್ರೆ ಅತ್ಯಂತ ಪ್ರೀತಿ ಎಲ್ಲರಿಗಿಂತ. ಅವ್ರ ಸಾನ್ನಿಧ್ಯದಲ್ಲಿ ಇದ್ರುನು ಗುರು ಅಂತ ಗೊತ್ತಾಗ್ಲಿಲ್ವಲ್ಲ. ಅದಕ್ಕೊಂದ್ ಸದುಗತೆ ಆಶಯವಳು ಉರಿಯದೆ, ಅದಾಗಿಲ್ಲ ಇನ್ನುವೆ. ಅವನು ಶ್ರೇಷ್ಠ ಸಾಧಕರೇ. ಅರ್ಜುನನಷ್ಟು ಯಾರು ದೊಡ್ಡ ಸಾಧಕರಿದ್ದಾರೆ? ಏನು ಏಕಾಗ್ರತೆ, ಏನು ಶಕ್ತಿ, ಏನು ಬುದ್ಧಿ, ಏನು ದೇಹ, ಎಲ್ಲವೂ ಇತ್ತು. ಸದುಗತೆ ಆಸೆಯವಳು ಉರಿಯದೆ, ಅದಕ್ಕೊಂದ್ ಸನ್ನಿವೇಶ ಬೇಕಾಗಿತ್ತು. ಅದು ಬಂತು, ಆ ಕುರುಕ್ಷೇತ್ರ. ಆ ಕುರುಕ್ಷೇತ್ರದ ಯುದ್ಧದ ಭೂಮಿ ಇದೆಯಲ್ಲ, ಅಲ್ಲಿ ಉಪದೇಶ ಕೇಳ್ಬೇಕು ಅಂದ್ರೆ ಆ ಅರ್ಜುನನ ಮನಸ್ಥಿತಿ ಹೇಗಿರ್ಬೋದು, ಅವನು ಎಷ್ಟು ದೊಡ್ಡ ಶ್ರೇಷ್ಠ ಸಾಧಕ ಇರ್ಬೋದು. ನಮಗೆ ಎಲ್ಲಾ ತಣ್ಣಗಿದ್ದು ಆರಾಮ್ ರೂಮಲ್ಲಿದ್ದು, ಇಲ್ಲಿ ಏನೋ ಏಕಾಗ್ರತೆಗೆ ತೊಂದರೆ ಇಲ್ದೇ ಇರೋ ಹಾಗಿದ್ರೇನೆ ಏಕಾಗ್ರತೆ ಬರ್ತಿಲ್ಲ. ಅಂತ ಯುದ್ಧ ಭೂಮಿ, ಏನು ಎಲ್ಲಾ ಲಕ್ಷಾಂತರ ಜನ ಸೇರಿದ್ದಾರೆ, ಆನೆ ಕುದುರೆಗಳು, ಎಲ್ಲಾ ಶತ್ರುಗಳೆಲ್ಲ ಎದುರುಗಡೆ ಇದ್ದಾರೆ. ಅಂತ ಸನ್ನಿವೇಶದಲ್ಲಿ ಅವನಿಗೆ ಮುಮುಕ್ಷತ್ವ ಬಂತಲ್ಲ, ಅಲ್ಲಿ ಉಪದೇಶ. ಅದು ಆ ಮುಮುಕ್ಷತ್ವ ಬರ್ಬೇಕು. ಮುಮುಕ್ಷತ್ವ ಬಂತು, ಜಾಗ ಇದು ಅದ್ ಏನೋ ಮಹತ್ವ ಆಗಲ್ಲ. ಇಂಥ ಗುರುಗಳೇ ಬೇಕು, ಇಂಥ ಜಾತಿಯವ್ರು ಬರ್ತಾರೆ, ಇವೆಲ್ಲವೂ ಲೋಕದವ್ರದಿದು. ಅಲ್ಲಿ ಯಾವ ಜಾತಿ ಇಲ್ಲ. ಅಂತ ಮುಮುಕ್ಷತ್ವಕ್ಕೆ ಅಂತ ಗುರುಗಳು ಬರ್ತಾರೆ. ಯಾವಾಗ ವಸಂತ ಕಾಲ ಬಂತು, ಕೋಗಿಲೆ ಗೊತ್ತಾಗತ್ತೆ, ಕಾಗೆ ಗೊತ್ತಾಗೋದಿಲ್ಲ ವಸಂತ ಬಂತು ಅಂತ. ಅದ್ ಎಲ್ಲೇ ಇರ್ಲಿ, ಆಡಕ್ ಪ್ರಾರಂಭನೆ ಮಾಡ್ಬಿಡತ್ತೆ. ಹಾಗೆ ಆ ಮುಮುಕ್ಷತ್ವ ಬಂತು, ಗುರುಗಳು ಬರ್ತಾರೆ. ಆ ರೀತಿ ಆ ಅರ್ಜುನನ ಬಂತು. ಅವ್ರನ್ನೆಲ್ಲಾ ನೋಡಿ ಎದುರುಗಡೆ ಗಾಬರಿ ಆಗ್ಬಿಟ್ಟ. ಯಾರನ್ನ ಅತ್ಯಂತ ಪ್ರೀತಿ ಮಾಡ್ತಿದ್ದ ಅವರ ತಾತ ಭೀಷ್ಮರು, ಅವ್ರನ್ನ ನಾನ್ ಸಾಯಿಸ್ಬೇಕಾ? ಎಷ್ಟು ದುಃಖಿ ಆಗ್ತೀವಿ. ನಾವೇ ತುಂಬಾ ಅತ್ಯಂತ ಪ್ರೀತಿ ನಮ್ಮ ಮನೇಲಿ ಮಾಡ್ತಿರ್ತೀವಿ, ಅವ್ರನ್ನ ನಾವೇ ಸಾಯಿಸ್ಬೇಕು ಅಂದ್ರೆ ಹೇಗಾಗ್ಬೋದು ನಮಗೆ? ಆ ರೀತಿ ಅವನಿಗೆ ಆಯ್ತದು. ಅದು ನಮ್ ತಾತ, ಅವ್ರೆಲ್ಲಾರು, ಚಿಕ್ಕಪ್ಪ, ವಿದುರ, ಇವ್ರೆಲ್ಲರೂ ಇದಾರೆ. ಎಲ್ಲಾ ತಾನೆ ದ್ರೋಣಾಚಾರ್ಯರಿಗೆ ಅರ್ಜುನನ್ಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಆ ಏಕಲವ್ಯನ ಬೆರಳನ್ನ ತಗೋತಾರೆ ಅಂತ. ಅವ್ರ ಮಗನಿಗೆ ಅವ್ರು ಅಷ್ಟು ಪ್ರೀತಿ ಮಾಡಲ್ಲ. ಅದಕ್ಕೆ ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯರ್ ಕಂಡ್ರೆ ಆಗ್ತಿರಲ್ಲ. ಅರ್ಜುನನ ಪ್ರೀತಿ ಮಾಡ್ತೀರಾ, ಸ್ವಂತ ಮಗ ನಾನಿದೀನಿ, ನನಗ್ ವಿದ್ಯೆ ಕೊಡಲ್ಲ ನೀವು. ಅಷ್ಟು ದ್ರೋಣಾಚಾರ್ಯರಿಗೆ ಅರ್ಜುನನ ಬಗ್ಗೆ ಅತ್ಯಂತ ಪ್ರಿಯ ಶಿಷ್ಯ ಅವರು. ಅಂತವ್ರೆಲ್ಲಾರನ್ನ ಈಗ ಅರ್ಜುನ ಸಾಯಿಸ್ಬೇಕಾಗಿದೆ. ಎಂತ ಕಠಿಣ ಸನ್ನಿವೇಶ. ಆಗ ಅವನಿಗೆ ಗಾಬರಿ ಆಗ್ಬಿಟ್ಟ. ಬೇಡವೇ ಯಾಕೆ? ಈ ರಾಜ್ಯಕ್ಕೋಸ್ಕರ ತಾನೇ ನಾನು ಇಷ್ಟೊಂದು, ಈ ರಾಜ್ಯ ಯಾರಿಗ್ ಬೇಕಾಗಿದೆ? ಬೇಡ ಇದು ನನಗೆ, ಇವನ್ನೆಲ್ಲ ನನಗೇನು ಬೇಡ, ನಾನು ಹೋಗ್ತೀನಿ ನಾನು ಅಂತ. ಅವನಿಗೆ ಇವ್ರನ್ನೆಲ್ಲ ಸಾಯಿಸಿ, ಇವ್ರನ್ನೆಲ್ಲ ಮಾಡಿ ಅಂತ ರಾಜ್ಯ ಭಾರ ಮಾಡುವಂತದ್ದು ಏನಿದೆ ನನಗೆ? ಬೇಡ ಕೃಷ್ಣ, ನಾನು ಹೋಗ್ತೀನಿ ಅಂತ ಹೊರಡ್ತಾನಲ್ಲ, ಅದೇ ವಿಷಾದ ಯೋಗ. ಆ ವಿಷಾದ ಯೋಗ ಬರ್ಬೇಕು. ಈ ಅನಿತ್ಯದ ದರ್ಶನ ಆಗ್ಬೇಕು. ಎಲ್ಲರೂ ಸತ್ತೋಗ್ತಾರೆ, ಅವರೆಲ್ಲ ಸತ್ತೋಗ್ತಾರೆ, ನಮ್ ಕಡೆಯವರು ಸತ್ತೋಗ್ತಾರೆ. ಬೇಕಾ ಇದು? ಯಾಕೆ? ಒಂದ್ ಸ್ವಲ್ಪ ಭೂಮಿಗೋಸ್ಕರ ಇಷ್ಟೊಂದು ಹೋರಾಟ. ಹೋಗ್ಲಿ, ಅವ್ರನ್ನೆಲ್ಲ ಸಾಯಿಸಿ ಮಾಡಿ, ನಾನು ಯುದ್ಧ ಮಾಡಿ ನಾನಾದ್ರೂ ಉಳಿತೀನ? ನಾನು ಹೋಗ್ತೀನಿ. ಈ ಮುಮುಕ್ಷತ್ವ ಬರ್ಬೇಕು. ಅದ್ ಹಿಂದಿನ ಅನಿತ್ಯ ವಸ್ತುವಿನ ದರ್ಶನ, ಶಮಾಧಿ ಷಟ್ಕ ಸಂಪತ್ತು, ಈ ಸದುಗತೆಯ ಆಸೆಗಳು, ಈ ಮುಮುಕ್ಷತ್ವ ಬಂತು. ಗುರುವಿನ ಒಂದೊಂದೋ ಮಾತು ಅಮೃತ ಆಗ. ಈ ಮುಮುಕ್ಷತ್ವ ಇವುಗಳೇನು ನನಗ್ ಬಂದಿಲ್ವಾ? ಏನೂ ತಲೆಗೆ ಹಾಕೋಬೇಡ, ಬಾ ಸತ್ಸಂಗ ಮಾಡು. ಅಲ್ಲಿ ಎಲ್ಲಾ ಗುರುಗಳು ಮಾಡ್ತಾರೆ ನಿನಗೆ. ಬಾ, ಬರೀ ಸುಮ್ನೆ ಸತ್ಸಂಗ ಕೂರು. ಅವ್ರಿಗೆಲ್ಲಾ ಸಾಮರ್ಥ್ಯ ಇದೆ. ಒಬ್ಬೊಬ್ಬರ ಅಂತಃಕರಣ ಒಂದೊಂದು ರೀತಿ. ಉತ್ತಮನಾಗಿರೋನು ಮುಮುಕ್ಷತ್ವ ತಗೊಂಡೇ ಗುರುಗಳ ಹತ್ರ ಬರ್ಬೋದು. ಮಾಮೂಲಿ ಸಾಧಾರಣವಾಗಿ ಬಂದು ಗುರುವಿನ ಹತ್ರ ಬಂದು ಮುಮುಕ್ಷತ್ವ ಬರುತ್ತೆ. ಆ ರೀತಿಯಾಗಿ ಮುಮುಕ್ಷತ್ವ ಬರ್ಬೇಕು. ಈ ಶಮಾಧಿಗಳ ಮನಸ್ಸುಗಳೆಲ್ಲ ಸಮಾಧಾನ ಆಗ್ಬೇಕು ಅಂದ್ರೆ ಈ ಸತ್ಸಂಗವನ್ನ ಮಾಡ್ತಾ ಹೋಗು. ಗೃಹಸ್ಥರಿಗೆ ಎಲ್ಲರಿಗೂ ಅತ್ಯಂತ ಶ್ರೇಷ್ಠವಾದುದು ಸತ್ಸಂಗ. ಈ ಸತ್ಸಂಗದಲ್ಲಿ ನಾವು ಸುಲಭವಾಗಿ ನಿಸ್ಸಂಗ ಪಡಿಬಹುದು. ಯಾವಾಗಲೂ ಸತ್ಸಂಗದ ಬಗ್ಗೆ ಆತುರಿತಾ ಇರ್ಬೇಕು ಮನಸ್ಸು. ಈ ಸತ್ಸಂಗ ಮಾಡೋದ್ರಿಂದ
ಮನಸ್ಸು ಪ್ರವೃತ್ತಿ ಮಾರ್ಗ ಆಗಲ್ಲ, ನಿವೃತ್ತಿ ಮಾರ್ಗದ ಕಡೆ ನನಗ್ ಗೊತ್ತಿಲ್ಲದೆ ಇರೋ ಹಾಗೆ ನಾನೇ ಮನಸ್ಸು ಶಮದಮಾದಿಗಳನ್ನ ಮಾಡುತ್ತೆ. ಈ ಸತ್ಸಂಗದ ಬಗ್ಗೆ ಎಷ್ಟು ಪ್ರೀತಿ ಮಾಡ್ತಾ ಹೋಗ್ತೀಯ, ತಾನೇ ಆ ಕಡೆ ಅದು ಹೋಗ್ತಾ ಹೋಗುತ್ತೆ. ಸಂಸಾರವನ್ನ ನಾನು ಅದನ್ನೆಲ್ಲಾ ನೋಡಿ ಬಿಡೋದು ಮಾಡೋದು ಕಷ್ಟ. ಹಾಗಾಗಿ ಇದನ್ ಮಾಡ್ತಾ ಹೋಗು, ತಾನೇ ಅದು ಹೋಗುತ್ತೆ. ಸುಮ್ನೆ ನೀನು ಉತ್ತರದ ಕಡೆ ಹೊರಡ್ತಾ ಹೋಗು, ದಕ್ಷಿಣ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ನೀ ದಕ್ಷಿಣವನ್ನ ಬಿಡ್ಬೇಕು ಬಿಡ್ಬೇಕು ಅಂತ ಕೂರ್ಬೇಡ, ಸುಮ್ನೆ ಉತ್ತರದ ಕಡೆ ಹೋಗು. ಸುಮ್ನೆ ದೇವನ ದರ್ಶನವನ್ನ ಆತ್ಮ ಜ್ಞಾನವನ್ನ ಪಡಿತೀನಿ ಅಂತ ಆ ಮಾರ್ಗದಲ್ಲಿ ಹೋಗ್ತಾ ಹೋಗು. ತಾನೇ ಇವೆಲ್ಲವೂ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ತಾನೇ ಹೊರ್ಟೋಗುತ್ತೆ. ಅದನ್ನೇ ರಾಮಕೃಷ್ಣ ಪರಮಹಂಸರು ಅನ್ನೋದು. ಸುಮ್ನೆ ದೇವನ ಬಗ್ಗೆ ಅತಿಯಾಗಿ ಒಂದ್ ಕೈ ಎರಡು ಕೈನೂ ಇಟ್ಟಿರು. ಸಂಸಾರ ಮಾಡ್ಬೇಕಾ ಒಂದ್ ಕೈ ಆ ಕಡೆ ಹೋಗು, ಎಲ್ಲಾ ಮುಗ್ಸು ತೀವ್ರತೆಯಿಂದ. ಯಾವಾಗ ಆತ್ಮಜ್ಞಾನ ಕೇಳ್ತೀನಿ, ಯಾವಾಗ ಸತ್ಸಂಗ ಮಾಡ್ತೀನಿ ಅಂದ್ರೆ ತೀವ್ರವಾಗಿ ಬಾ ಈ ಕಡೆ. ಎರಡು ಕೈನು ಒಂದ್ ಸಂಸಾರ ಮಾಡ್ಬೇಕಾದ್ರೆ ಯಾವಾಗ್ಲೂ ಮನ್ಸಿ ಕಡೆ ಇರ್ಬೇಕು, ಇದನ್ ಮುಗ್ಸಿ ಬೇಗ ಹೋಗ್ಬೇಕು ಸತ್ಸಂಗೆ, ಇದನ್ ಮುಗ್ಸಿ ಹೋಗ್ಬೇಕು. ಮುಗಿತಿದ್ದಂಗೆ ಎರಡು ಕೈನು ದೇವನ ಕಡೆ ಹೋಗ್ಬೇಕು. ಆ ರೀತಿ ಹೋಗ್ತಿದ್ರೆ ಇದು ಗೊತ್ತಿಲ್ದೇ ಇರೋ ಹಾಗೆ, ನಮಗ್ ಗೊತ್ತಿಲ್ದೇ ಇರೋ ಹಾಗೆ ಎಲ್ಲ ಹೋಗ್ಬೇಕು. ಮೋಹ ಮಮಕಾರಗಳಾಗ್ಲಿ ಸಂಸಾರದ್ದಾಗ್ಲಿ ನಾನ್ ಮಾಡ್ಕೋತೀನಿ ಅನ್ನೋದು ಬಹಳ ಕಷ್ಟ. ಅದು ಹೋಗುತ್ತೋ ಬಿಡುತ್ತೋ ಆ ಕಡೆ ಲಕ್ಷ್ಯ ಕೊಡ್ಬೇಡ, ದೇವನ ಕಡೆ ಲಕ್ಷ್ಯ ಕೊಡು. ಆತ್ಮ ಜ್ಞಾನವನ್ನ ಪಡಿತೀನಿ ಅನ್ನುವ ಲಕ್ಷ್ಯ ಕೊಡು, ಅದ್ ತಾನೇ ತಾನಾಗ್ ಹೊರಟೋಗುತ್ತೆ. ಹಾಗಾಗಿ ಆ ಮುಮುಕ್ಷತ್ವ ಬರ್ಬೇಕು ಅಂದ್ರೆ ಈ ಸತ್ಸಂಗವನ್ನ ಮಾಡ್ಬೇಕು. ಮುಂದಿನ ಇದನ್ನ ನಾಳೆ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.